ಯಾವ ಕಾರಣಕ್ಕೆ ಈ ಹುಚ್ಚು ಏನು ಆಜಾದನ ಹುಚ್ಚು, ಶಿವಾಜಿಯ ಹುಚ್ಚು ನಮಗೆಲ್ಲ ಏರ್ತು, ಸಾವರ್ಕರ್ರ ಹುಚ್ಚು ಏರ್ತು ಅನ್ನೋದಕ್ಕೆ ಸುಮ್ಮನೆ ಉದಾಹರಣೆ ಅಷ್ಟೇ ಹೇಳ್ತಿದ್ದೀನಿ. ಹೋವೆ ಶೇಷಾದ್ರಿಯವರು ಬರೆದಿರುವಂಥ ಯುಗಾವತಾರ ನಮ್ಮೆಲ್ಲರನ್ನು ಕಾಡಿದಂಥ ಕೃತಿಗಳಲ್ಲಿ ಒಂದು ಆನಂತರದ ದಿನಗಳಲ್ಲಿ. ಇನ್ನು 3 ವಾಲ್ಯೂಮ್ಗಳಲ್ಲಿ ವಿಸ್ತಾರವಾಗಿ, ಬಹುಶಃ ಅದನ್ನ ಜೀವನ ಚರಿತ್ರೆ ಅಂತ ಹೇಳಬೇಕು, ಕಾದಂಬರಿ ಅಂತ ಹೇಳಬೇಕು, ಹೇಗೆ ಅದಮ್ಯದ ಕುರಿತಂತೆ ಮಾತನಾಡ್ತಾ ಹೇಳಿದ್ರು, ಹಾಗೆ ಪುರುಷೋತ್ತಮಾನಂದರು ಸ್ವಾಮಿ ವಿವೇಕಾನಂದರ ಬಗ್ಗೆ 3 ವಾಲ್ಯೂಮ್ಗಳಲ್ಲಿ ಬರೀತಾರೆ. ಅವರು ಇಡೀ ವಿವೇಕಾನಂದರನ್ನ ಸಂಕಲಿಸ್ತಾರೆ. ಅದರೊಳಗೆ ಒಂದು ಅದ್ಭುತವಾಗಿರುವ ಕೃತಿ, ಬಹುಶಃ ಇನ್ನೇನು ಬಿಟ್ಟೇ ಹೋಗಿಲ್ವೇನೋ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಸಂಕಲನ ಅದರಲ್ಲಿ ಮಾಡ್ತಾರೆ. ಇನ್ನು ಹತ್ತಿರ ಇದ್ದು ಯಾವತ್ತು ಯಾಕಿದೆ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಂತಂದ್ರೆ, ಈ ತರದ ಜೀವನ ಚರಿತ್ರೆಯನ್ನು ಬರೆಯುವಾಗ ಇಬ್ಬರು ಬರೀತಾರೆ. ಒಬ್ರು ಹತ್ತಿರದಲ್ಲಿ ಇದ್ಕೊಂಡು ಅವರು ನೋಡಿದವರು ಬರೀತಾರೆ, ಸ್ವಂತ ಅವರೇ ಬರೆಯೋದು ಬಿಟ್ರೆ ಹತ್ತಿರದಲ್ಲಿದ್ದವ್ರು ನೋಡಿದವ್ರು ಬರೀತಾರೆ. ಉದಾಹರಣೆಗೆ ಅಕ್ಕ ನಿವೇದಿತಾ ನಾ ಕಂಡಂತೆ ಗುರುದೇವ ಅಂತ ವಿವೇಕಾನಂದರ ಬಗ್ಗೆ ಬರೀತಾರೆ. ಅದು ಹತ್ತಿರದಲ್ಲಿ ನೋಡಿದ್ದನ್ನ ಬರೀತಾರೆ. ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಎತ್ತುವಂತೆಯೇ ಇಲ್ಲ, ಇದು ಫೈನಲ್ ಅನ್ನೋ ರೀತಿಯಲ್ಲಿ ಬರೆದು ಬಿಡ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಒಬ್ಬ ವ್ಯಕ್ತಿ ತೀರಿಕೊಂಡ ಅನೇಕ ದಶಕಗಳ ನಂತರ, ಕೆಲವೊಮ್ಮೆ ಶತಕಗಳ ನಂತರವೂ ಕೂಡ ಅವರ ಜೀವನವನ್ನ ಕಟ್ಟಿಕೊಡುವಂತ ಪ್ರಯತ್ನ ಮಾಡ್ತಾರೆ. ಈ ರೀತಿ 2 ಜೀವನ ಚರಿತ್ರೆಗಳಾಗ್ತವೆ. ನಾನು ಹೇಳಿದ್ದು ಬಹುತೇಕ 2ನೇ ತರದ್ದೇ, ಅಕ್ಕನದೊಂದು ಬಿಟ್ರೆ ಇನ್ನೆಲ್ಲವೂ 2ನೇ ತರದ್ದೇ. ಅವರು ತೀರಿಕೊಂಡ ಅನೇಕ ವರ್ಷಗಳ ನಂತರ ಅವರ ಜಾಡ್ನಲ್ಲಿ ಓಡಾಡಿ ಅವ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬರೆದಿರುವಂಥದ್ದು ಅಂತ. ಆದ್ರೆ ಈ ಬರವಣಿಗೆಯನ್ನ ಅವರು ತೀರಿಕೊಂಡಂತ ದಶಕಗಳ ನಂತರ ಅವರ ಕುರಿತಂತೆ ಓದಿ, ಅವರ ಮಿತ್ರರನ್ನ ಭೇಟಿ ಮಾಡಿ, ಅವರ ಕುರಿತಂತ ವಸ್ತುವನ್ನ ಸಂಕಲಿಸಿ ಬರೆದ್ರೆ ಹೇಗಿರೋದು ಅಂತಂದ್ರೆ, ಅವ್ರ ಜೊತೆ ನಾನೇ ಬದುಕಿದ್ದೆ, ನಾನು ಖುದ್ದಾಗಿ ನೋಡಿ ಬರೆದಿದ್ದೀನಿ ಅನ್ನೋ ತರ ಬರೆಯೋದಿದೆಯಲ್ಲ, ಅದು ಬಾಬು ಕೃಷ್ಣಮೂರ್ತಿಯವರ ಅಜೇಯದ ವೈಶಿಷ್ಟ್ಯ ಅಂತ ನಾನು ಭಾವಿಸ್ತೀನಿ. ಸೊ ಅದರ 2ರ ಮಿಕ್ಸ್ಚರ್ ಅಂತ ನಾನು ಯಾವಾಗ್ಲೂ ಅನ್ಕೊಳ್ತೀನಿ. ಈ ಒಂದು ಕಾದಂಬರಿಯನ್ನ ಬರೆಯುವಾಗ ಅಥವಾ ಜೀವನ ಚರಿತ್ರೆಯನ್ನು ಬರೆಯುವಾಗ ಒಂದು 3 ತರದ ಸಮಸ್ಯೆಗಳು ಬರುತ್ತೆ. ಮೊದಲನೇ ಸಮಸ್ಯೆ ಏನು ಅಂತಂದ್ರೆ, ಐತಿಹಾಸಿಕ ಸಂಗತಿಗಳು ಹೆಚ್ಚು ಸಿಕ್ಕಟ್ಟು ಪ್ರಾಬ್ಲಮ್ ಜಾಸ್ತಿ. ಹೆಚ್ಚು ಸಿಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ, ನೀವೊಂದು ಸಂಕಲನ ಮಾಡಿ ಮುಗಿಸ್ಬೋದು. ಐತಿಹಾಸಿಕ ಸಂಗತಿಗಳು ಹೆಚ್ಚು ಸಿಕ್ಕಷ್ಟು ಅದನ್ನ ಸಂಕಲಿಸೋದು, ಅದನ್ನ ಒಟ್ಟು ಹಾಕೋದು, ಮತ್ತು ಇದೊಂದು ಪರಿಪೂರ್ಣ ಕೃತಿ ಅಂತ ಇದು ಬರೆದ 50 ವರ್ಷದ ನಂತರವೂ ಮತ್ತೊಬ್ಬ ಹೇಳಬೇಕು ಅಂತಂದ್ರೆ, ನೀವು ಸಿಗುವ ಅಷ್ಟೂ ಸಂಗತಿಗಳನ್ನ ಕಲೆಕ್ಟ್ ಮಾಡಿ ಇದಕ್ಕಿಂತ ಒಂದ್ ಹೆಚ್ಚು ಹುಡ್ಕೊಂಡ್ ಬಾ ನೋಡೋಣ ಅಂತ ಎದುರಿಗೆ ಕೂತ್ಕೊಳ್ಳೋದಿದೆಯಲ್ಲ, 50 ವರ್ಷಗಳ ನಂತರವೂ ಮತ್ತೊಬ್ಬ ಮಾಡ್ಲಿಕ್ಕಾಗದಂತೆ ಬರೆಯೋದು ಭಾರಿ ದೊಡ್ಡ ಸಾಹಸ. ಸಂಗತಿಗಳಿಲ್ಲ ಅಂದ್ರೆ ಬಹಳ ಪ್ರಾಬ್ಲಮ್ ಇಲ್ಲ, ಇರೋ ಅಷ್ಟು ಏನೋ ಸಿಗುತ್ತೋ ಮುಗಿಸ್ಬಿಡ್ಬೋದು. ಆದ್ರೆ ಜಾಸ್ತಿ ಸಿಗತ್ತೆ ಅನ್ನೋ ಖಾತ್ರಿ ಆದಾಗ ಅದು ಬಹಳ ಕಷ್ಟದ್ದು. 2ನೇದು, ಈ ಯಾರನ್ನೂ ಬಿಡುವಂತಿಲ್ಲ ಅನ್ನುವಂತ ಒಂದು ಧಾವಂತಕ್ಕೆ ಬರ್ತೀವಲ್ಲ, ಅದೊಂದು ಅನಿವಾರ್ಯತೆ ಸಿಕ್ಕಾಕೊಳ್ತೀವಲ್ಲ, ಆಗ್ಲೂ ಒಂದು ಜೀವನ ಚರಿತ್ರೆ ಬಹಳ ಹೆವಿ ಆಗ್ತಾ ಹೋಗುತ್ತೆ. ಯಾರನ್ನೂ ಬಿಡುವಂತಿಲ್ಲ, ಇವರು ಅತ್ಯಂತ ಪ್ರಮುಖ, ಇವರು ಅವ್ರ ಜೀವನದಲ್ಲಿ ಪ್ರಮುಖ, ಇವರು ಅವ್ರ ಜೀವನದಲ್ಲಿ ಪ್ರಮುಖ ಅಂತ ಅನ್ಕೊಂಡು ಸೇರ್ತಾ ಹೋದಾಗ ಆ ತರದೊಂದು ಜೀವನ ಚರಿತ್ರೆಯನ್ನ ವಿಸ್ತಾರಗೊಳಿಸುವಾಗ ಬಹಳ ಸಂಕಟ ಎದುರಾಗುತ್ತೆ. ಇನ್ನು 3ನೇದು, ಒಂದು ಜೀವನ ಚರಿತ್ರೆಯಲ್ಲಿ ಬರೆಯುವಾಗ ಹೆಸರು ಮತ್ತು ಇಸ್ವಿಗಳ ಭಾರದಿಂದ ಆ ಜೀವನ ಚರಿತ್ರೆ ಎಷ್ಟು ತೂಕ ಆಗ್ಬಿಡತ್ತೆ ಅಂತಂದ್ರೆ, ಈ ಓದ್ತಾ ಇರುವಾಗ ಇದು ನನಗೂ ಆಗತ್ತೆ ಬಹಳ ಬಾರಿ. ಒಂದು ಪುಸ್ತಕವನ್ನು ಓದುವಾಗ ತುಂಬಾ ಇಸ್ವಿ ಬಂದ್ರೆ ಕಿರಿಕಿರಿ ಅನ್ಸತ್ತೆ, ಇದು ಎಷ್ಟು ಸಲ ಇಸ್ವಿ ಬರುತ್ತೆ ಅಂತ. ತುಂಬಾ ಹೆಸರುಗಳು ಬಂದ್ರು ಹಾಗೆ ಅನ್ಸತ್ತೆ. ಬರಹಗಾರನಿಗೆ ಬಹಳ ಇಂಪಾರ್ಟೆಂಟ್, ಆದ್ರೆ ಓದುವ ಆ ಬರಕ್ಕೆ ತುಂಬಾ ಹೊಡೆತ ಅಂತ. ಹಾಗಂತ ಓದುವವನಿಗೆ ಹೊರೆಯೂ ಆಗದಂತೆ, ಅದು ಸಹಜವಾಗಿ ಮಿಳಿತವಾಗಿರುವಂತೆ ಸೇರಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಬರಹಗಾರನ ಅತ್ಯದ್ಭುತವಾಗಿರುವಂತ ಕಲೆ. ಅಜೇಯದಲ್ಲಾಗಲಿ ಅದಮ್ಯದಲ್ಲಾಗಲಿ, ಬಹುಶಃ ರುಧಿರಾಭಿಷೇಕ ಆ ದೃಷ್ಟಿಯಿಂದ ನೋಡೋದಾದ್ರೆ ಬಾಬು ಕೃಷ್ಣಮೂರ್ತಿಯವರ ಪ್ರತಿಯೊಂದು ಸಾಹಿತ್ಯದಲ್ಲೂ ಕೂಡ ಎಷ್ಟು ಇಸುವಿಗಳು, ಎಷ್ಟು ವ್ಯಕ್ತಿಗಳು, ಎಷ್ಟು ಘಟನೆಗಳು ಬರ್ತವೆ ಅಂತಂದ್ರೆ, ಯಾವುದೂ ಕೂಡ ಹೊರೆ ಅನ್ನಿಸದಂತೆ ಅದನ್ನ ಸಂಕಲಿಸುವ ಸಾಮರ್ಥ್ಯ ಇದೆಯಲ್ಲ, ಆ ಕಾರಣಕ್ಕೆ ಅವ್ರಿಗೆ ವಿಶೇಷವಾದ ನಮಸ್ಕಾರವನ್ನ ಈ ಸಂದರ್ಭದಲ್ಲಿ ಸಲ್ಲಿಸಬೇಕು. ಬಹುಶಃ ಇದು ಬರೆದವರಿಗೆ ಗೊತ್ತಿರುತ್ತೆ ಅಥವಾ ತುಂಬಾ ಓದ್ದವರಿಗೆ ಅರ್ಥ ಆಗುತ್ತೆ ಯಾಕೆ ಇದು ಬಹಳ ಪ್ರಾಬ್ಲಮ್ ಅಂತ. ನಾನಿನ್ನು ಇದರಲ್ಲಿ ಬರೋದಾದ್ರೆ, ಆರಂಭದಲ್ಲೇ ನಾಗರಾಜ್ ಜಿ ತುಂಬಾ ಚೆನ್ನಾಗಿ ಹೇಳಿದ್ರು, 2 ಧಾರೆಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿದ್ವು ಅಂತ. ನಾನು ನೋಡುವ ದೃಷ್ಟಿಕೋನ ಅದಕ್ಕಿಂತ ಭಿನ್ನವೇನಲ್ಲ. 2 ಧಾರೆಗಳಿದ್ವು, ಆದ್ರೆ ಸಾವರ್ಕರ್ರ ನಂತರದ ಧಾರೆ ಏನಿದೆಯಲ್ಲ, ಕ್ರಾಂತಿಕಾರಿಗಳ ಧಾರೆ, ಆ ಕ್ರಾಂತಿಕಾರಿಗಳ ಧಾರೆಯಲ್ಲೂ ಕೂಡ ಬಲು ದೊಡ್ಡ ಪಾತ್ರ ಗಾಂಧೀಜಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ, ಗಾಂಧೀಜಿ ಚೌರಿ ಚೌರಾ ಘಟನೆಯನ್ನು ವಾಪಸ್ ತಗೊಳ್ಳಿಲ್ಲ ಅಂದಿದ್ರೆ, ಗಾಂಧೀಜಿ ಈ ಜಲಿಯನ್ ವಾಲಾಬಾಗ್ ನಂತರದ ನಿರ್ಣಯಗಳಲ್ಲಿ ಸ್ವಲ್ಪ ಎಡವಟ್ ಮಾಡಿರಲಿಲ್ಲ ಅಂತಂದಿದ್ರೆ, ಗಾಂಧೀಜಿ ಅಸಹಕಾರ ಚಳವಳಿಯನ್ನ ಮನಸ್ಸೋ ಇಚ್ಛೆ ವಾಪಸ್ ತೆಗೆದುಕೊಳ್ಳುವಂತ ಪ್ರಕ್ರಿಯೆಗಳನ್ನ ನಡೆಸಿರ್ಲಿಲ್ಲ ಅಂತಂದಿದ್ರೆ, ಅನೇಕ ತರುಣರು ಕ್ರಾಂತಿಕಾರಿಗಳು ಆಗೇ ಇರ್ತಿರ್ಲಿಲ್ಲ ಅಂತ.
ನೀವು ಆ ದೃಷ್ಟಿಯಿಂದ ನೋಡೋದಾದ್ರೆ ಭಗತ್ ಸಿಂಗ್ ಯಾಕೆ ಕ್ರಾಂತಿಕಾರಿಯಾದ? ದೊಡ್ಡ ಪಾತ್ರ ಮಹಾತ್ಮ ಗಾಂಧೀಜಿದೆ. ಅವರಿಂದ ಭ್ರಮ ನಿರಸನಗೊಂಡೆ ನಾನು ಈ ದಿಕ್ಕಿಗೆ ಹೋಗ್ಬೇಕು ಅಂತ ನಿಶ್ಚಯ ಮಾಡಿದ್ದು. ಚಂದ್ರಶೇಖರ್ ಆಜಾದ್ರು ಯಾಕೆ ಕ್ರಾಂತಿಕಾರಿಗಳಾದ್ರು? ದೊಡ್ಡ ಪಾತ್ರ ಮಹಾತ್ಮ ಗಾಂಧೀಜಿದೆ. ಹೀಗಾಗಿ ಎರಡೂ ಧಾರೆಯಲ್ಲೂ ಮಹಾತ್ಮ ಗಾಂಧೀಜಿದೆ ದೊಡ್ಡ ರೋಲು ಅಂತ ನಾನು ಯಾವಾಗ್ಲೂ ಭಾವಿಸ್ತೀನಿ. ಅಂದ್ರೆ ಮಹಾತ್ಮ ಗಾಂಧೀಜಿಯವರ ತಪ್ಪು ನಿರ್ಣಯಗಳು ಈ ದೇಶದ ತಾರುಣ್ಯವನ್ನ ಇದು ಸರಿಯಾದ ದಿಕ್ಕಿಗೆ ತಗೊಂಡು ಹೋಗಲ್ಲ, ಸರಿಯಾದ ದಿಕ್ಕಿಗೆ ತೆಗೆದುಕೊಂಡು ಹೋಗೋದೇನಾದ್ರೂ ಇದ್ರೆ ಅದು ಕ್ರಾಂತಿಕಾರ್ಯ ಮಾತ್ರ ಅನ್ಸಿದ್ದು ಅಂತ. ನೀವು ಸುಭಾಷ್ ಚಂದ್ರ ಬೋಸರು ಮೊತ್ತ ಮೊದಲಿಗೆ ಬಂದು ಭೇಟಿ ಮಾಡಿದ ಮಹಾತ್ಮ ಗಾಂಧೀಜಿನೇ. ಮಹಾತ್ಮ ಗಾಂಧೀಜಿಯವರ ನಿರ್ಣಯಗಳಲ್ಲಿ ಅವರು ಈ ದಿಕ್ಕಿನಲ್ಲಿ ಹೀಗೆ ಹೋಗ್ಬೇಕು ಅನ್ನೋಂಥ ಪ್ಲಾನ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಇದನ್ನ ಮೀರಿದ ಮತ್ತೊಂದು ಮಾರ್ಗವನ್ನು ಆರಿಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ದಾಗಲೇ ಅಂತ. ಸೊ ಹೀಗಾಗಿ ಎರಡೂ ಧಾರೆಗಳಿಗೆ ಯಾರಾದ್ರೂ ಪ್ರಮುಖ ವ್ಯಕ್ತಿ ಅಂತಿದ್ರೆ ಅದು ಮಹಾತ್ಮ ಗಾಂಧೀಜಿ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ. ಬಾಬು ಕೃಷ್ಣಮೂರ್ತಿಯವರು ಆ ದಿಕ್ಕಲ್ಲಿ ಉಲ್ಲೇಖ ಮಾಡಲಿಲ್ಲ ಅಂತಂದ್ರು ಚಂದ್ರಶೇಖರ್ ಆಜಾದ್ರು ಯಾಕೆ ಈ ದಿಕ್ಕಿಗೆ ಬರಬೇಕಾಯ್ತು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಇಡೀ ಕೃತಿಯನ್ನ ಎರಡು ಪ್ರಮುಖ ಭಾಗವಾಗಿ ನಾವು ವಿಂಗಡಿಸ್ಕೊಳ್ಬಹುದು. ಅವರು ಬಹುಶಃ ಅದನ್ನ ತುಂಬಾ ಹೆಚ್ಚು ಗಮನ ವಹಿಸಿದ್ದಾರೆ ಅಂತ. ಈ ಚಂದ್ರಶೇಖರ್ ಆಜಾದ್ರ ಜೀವನ ಚರಿತ್ರೆಯನ್ನ ನಾವು ಓದ್ತಿರ್ಬೇಕಾದ್ರೆ, ಅಜಯ ಓದ್ತಿರ್ಬೇಕಾದಾಗ ನನಗೆ ಯಾವಾಗ್ಲೂ ಅನ್ಸೋದು ಏನು ಅಂತಂದ್ರೆ, ಚಂದ್ರಶೇಖರ್ ಆಜಾದ್ರ ಜೀವನವನ್ನ ಅವರನ್ನ ಪರಕಾಯ ಪ್ರವೇಶ ಮಾಡಿ ಅವರ ಪ್ರತಿಯೊಂದು ಘಟನೆಯನ್ನು ಸಂಕಲನ ಮಾಡಿ ಬರೀಲಿಕ್ಕೆ ಸಾಧ್ಯವಾಗಿದೆ ಅಂತ. ಎರಡು ಪ್ರಮುಖ ವಿಭಾಗಗಳನ್ನ ನಾನು ಮಾಡ್ಕೊಂಡು ಓದಿದ್ದನ್ನ. ಮೊದಲನೇದು ಚಂದ್ರಶೇಖರ್ ಆಜಾದ್ರ ಬದುಕನ್ನ, ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಕಟ್ಟಿಕೊಡೋದಕ್ಕೆ ಇಡೀ ಅಜಯ ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ. ಬಹುಶಃ ಚಂದ್ರಶೇಖರ್ ಆಜಾದ್ರ ಈ ಅಜಯ ಕೃತಿಯನ್ನ ನಮ್ಮ ಹೈಸ್ಕೂಲಿನ ಮಕ್ಕಳಿಗೆ ನಾವು ಕಷ್ಟಪಟ್ಟು ಓದಿಸಿದ್ರೆ ಯಾವ ಮೌಲ್ಯಗಳನ್ನ ಇಟ್ಕೊಳ್ಬೇಕು ಒಬ್ಬ ತರುಣನಾಗಿ ಅಂತ ಏನ್ ಬರುತ್ತಲ್ಲ, ಆ ಎಲ್ಲ ಮೌಲ್ಯಗಳನ್ನ ಚಂದ್ರಶೇಖರ್ ಆಜಾದ್ ಹೇಗೆ ಜೋಡಿಸಿಕೊಂಡಿದ್ದ ಅನ್ನೋದನ್ನ ಅವ್ರು ತುಂಬಾ ಸ್ಪಷ್ಟವಾಗಿ ಪರಿಕಲ್ಪನೆ ಕಟ್ಟಿಕೊಡ್ತಾರೆ. ನಾನು ಸುಮ್ಮನೆ ಉದಾಹರಣೆ ಕೊಡೋದಾದ್ರೆ, ಈ ಘಟನೆ ಎಷ್ಟು ಚಿಕ್ಕದ್ದು, ಬಹುಶಃ ಬೇರೆ ಲೇಖಕನಾದ್ರೆ ಈ ಘಟನೆಯನ್ನ ಇದರಲ್ಲಿ ಉಲ್ಲೇಖ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಚಂದ್ರಶೇಖರ್ ಆಜಾದ್ ಒಂಥರ ಕಡಲೆಕಾಯಿ ತಗೊಳ್ತಾರೆ ಒಬ್ಬ ಕಡಲೆಕಾಯಿ ಮಾರುವನ ಹತ್ರ. ಅವತ್ತಿನ ದಿನಗಳಲ್ಲಿ ಕ್ರಾಂತಿಕಾರಿಗಳ ಬದುಕು ಎಷ್ಟು ಕಷ್ಟ ಅಂತಂದ್ರೆ, ದಿನಕ್ಕೆ 4 ಆಣೆ ಒಬ್ಬನಿಗೆ, 4 ಆಣೆ. ಆ 4 ಆಣೆಯಲ್ಲಿ ಇಡೀ ದಿನದ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿದೇನಿದೆಯೋ ಅದನ್ನ ಮುಗಿಸ್ಕೊಂಡು ಅವ್ನು ವಾಪಸ್ ರೂಮಿಗೆ ಬರಬೇಕು, ತನ್ನ ಕೆಲಸ ತಾನು ಮಾಡ್ಕೊಂಡು ಬಂದಿರಬೇಕು, 4 ಆಣೆಯಲ್ಲಿ ನಡಿಬೇಕು. ಚಂದ್ರಶೇಖರ್ ಆಜಾದ್ರು ಕಡಲೆಕಾಯಿ ತಗೊಳ್ತಾರೆ. ಆ ಕಡಲೆಕಾಯಿ ತಗೊಂಡು ತಿನ್ಬೇಕಾದಾಗ ಅದರಲ್ಲೊಂದು 4 ಆಣೆ ಸಿಗತ್ತೆ. ಏನ್ ಖುಷಿ, ನಾಳೆ ನನ್ನ ಕಥೆನೂ ಮುಗಿತಪ್ಪ ನಂದು ಆಯ್ತು ಅಂತ. ಆದ್ರೆ ಚಂದ್ರಶೇಖರ್ ಆಜಾದ್ನ ವ್ಯಕ್ತಿತ್ವ ಎಷ್ಟು ಅದ್ಭುತ ಅಂತಂದ್ರೆ, ಅವ್ರು ಸುಂದರವಾಗಿ ಕಟ್ಕೊಡ್ತಾರೆ. ತುಂಬಾ ಚಿಕ್ಕ ವಿಷಯ ಇದು, ಬಹಳ ದೊಡ್ಡದ್ದೇನೂ ಅಲ್ಲ. ಆದ್ರೆ ಅದನ್ನೂ ಬಿಡದೆ ನಮ್ಗೆ ಕಟ್ಟಿಕೊಡುವ ಪ್ರಯತ್ನ ಇದೆಲ್ಲ ಬಹಳ ವಿಶೇಷ. ಅದರಲ್ಲಿ ಚಂದ್ರಶೇಖರ್ ಆಜಾದ್ ಯೋಚನೆ ಮಾಡ್ತಾನೆ, ನನಗೇನೋ 4 ಆಣೆ ಸಿಕ್ತು ನಾಳೆಗೆ, ಆದ್ರೆ ಈ 4 ಆಣೆ ನನಗ್ ಸೇರಿದ್ದಲ್ಲ, ಅವನಿಗೆ ಯಾರೋ ಕೊಟ್ಟಿದ್ 4 ಆಣೆ ನನ್ನ ಪ್ಯಾಕೆಟ್ ಒಳಗೆ ಬಂದಿದೆ ಅಂತ ಆದ್ರೆ ನಾನು ವಾಪಸ್ ಕೊಡೋದು ನನ್ನ ಧರ್ಮ ಅಂತ ಆ 4 ಆಣೆಯನ್ನ ವಾಪಸ್ ಕೊಟ್ಟು ನಾಳೆ ನನ್ನ ಪಾಡು ಏನಿದೆಯೋ ನಾಳೆ ನೋಡ್ಕೊಂಡ್ರೆ ಆಯ್ತು ಅಂತ ಹೇಳ್ತಾನಲ್ಲ, ಇದು ಚಂದ್ರಶೇಖರ್ ಆಜಾದ್ನ ವ್ಯಕ್ತಿತ್ವ ಅಂತ. ಯಾವ ಮೌಲ್ಯವನ್ನ ತುಂಬೋದಕ್ಕೆ ನಾವು ಪ್ರಯತ್ನ ಪಡ್ತೀವೋ ಅದು ಆಜಾದನ ಜೀವನವಾಗಿತ್ತು ಅಂತ. ಈ ಇಡೀ ಕೃತಿ ಯಾಕೆ ಯೌವನ ಕಾಲದಲ್ಲಿ ತುಂಬಾ ಅದ್ಭುತ ಅನ್ಸುತ್ತೆ ಅಂದ್ರೆ ಆ ಕಾರಣಕ್ಕೋಸ್ಕರ. ಚಂದ್ರಶೇಖರ್ ಆಜಾದ್ನ ವ್ಯಕ್ತಿತ್ವವನ್ನ ಕಟ್ಕೊಡುವಾಗ ಎಷ್ಟು ಗಮನ ವಹಿಸ್ತಾರೆ ಬಾಬು ಕೃಷ್ಣಮೂರ್ತಿ ಅವರು ಅಂತಂದ್ರೆ, ಎಲ್ಲೂ ಕೂಡ ತನ್ನ ಈ ಕಾದಂಬರಿಯ, ಐತಿಹಾಸಿಕ ಕಾದಂಬರಿಯ ಅಥವಾ ಈ ಐತಿಹಾಸಿಕ ಚಿತ್ರಣದ ಏನಾದ್ರೂ ತಗೊಳ್ಳಿ ನೀವು, ತನ್ನ ಕಾದಂಬರಿಯ ಹೀರೋ ಆ ವ್ಯಕ್ತಿತ್ವದಲ್ಲಿ ಒಂದು ಚೂರು ಕಡಿಮೆ ಇರಲಿಲ್ಲ ಅನ್ನೋದನ್ನ ತೋರ್ಪಡಿಸುವ ಪ್ರಯತ್ನ ಇದೆಯಲ್ಲ, ಅವನ ಬದುಕಿನ ಘಟನೆಗಳನ್ನು ಹೆಕ್ಕಿ ಏನ್ ಅದ್ಭುತವಾಗಿದೆ ಅಂತಂದ್ರೆ, ಚಂದ್ರಶೇಖರ್ ಆಜಾದ್ ಬ್ರಹ್ಮಚಾರಿ, ಸ್ತ್ರೀಯರ ಕುರಿತಂತೆ ಅಪಾರವಾದ ಗೌರವ ಇದ್ದವನು. ಅವರ ಕುರಿತಂತೆ ಯಾರಾದ್ರೂ ಲಘುವಾಗಿ ಮಾತನಾಡಿದ್ರೆ ಸಹಿಸದ ವ್ಯಕ್ತಿತ್ವ ಅವನದ್ದು. ಅದನ್ನ ಹೆಂಗ್ ಬಿಂಬಿಸ್ತಾರೆ ಅಂತಂದ್ರೆ, ಒಂದು ಮನೆಯಲ್ಲಿ ಚಂದ್ರಶೇಖರ್ ಆಜಾದ್ರು ವಾಸವಾಗಿದ್ದಾಗ ಆ ಮನೆಯ ಹಿರಿಯರಿಗೆಲ್ರಿಗೂ ಇವನ ಕಂಡ್ರೆ ಅಪಾರವಾದ ಪ್ರೀತಿ. ಢಿಮ್ರಾಪುರದಲ್ಲಿ, ಝಾನ್ಸಿಯಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಂತ ಈ ಚಂದ್ರಶೇಖರ್ ಆಜಾದ್, ಯಾರಿಗೂ ಸಿಗದೆ ತಪ್ಪಿಸ್ಕೊಂಡು ಹೋಗದಂತ ಈತ ಅಲ್ಲಿನ ಸನ್ಯಾಸಿ ವೇಷಧಾರಿಯಾಗಿ ಒಬ್ಬ ಪೂಜಾರಿಯಾಗಿ ಅಲ್ಲಿ ಮನೆಯಲ್ಲಿದ್ದಾಗ ಆ ಮನೆಗೆ ಬಂದಂತ ಒಂದು ಹೆಣ್ಮಗಳು, ಅತಿಥಿಯಾಗಿ ಬಂದಂತ ಹೆಣ್ಮಗಳು, ಯಾರೂ ಇಲ್ಲದ ಸಂದರ್ಭ ನೋಡಿ ಈ ಅದ್ಭುತವಾಗಿರುವಂತ ಅಂಗಸೌಷ್ಠವವುಳ್ಳ ಹುಡುಗನನ್ನ ತಾನು ಇವತ್ತು ಬಳಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿ ಟೆರೇಸ್ ಮೇಲೆ ಮಲಗಿದ್ದ ಹುಡುಗನಿಗೆ ಗೊತ್ತಾಗದಂತೆ ಹಿಂದಿನ ಚಿಲ್ಕ ಹಾಕುವ ವ್ಯವಸ್ಥೆ ಮಾಡಿ ಒಳಗ್ ಬಂದ್ಬಿಡ್ತಾಳೆ.
ಇವನು ಗಾಬರಿ ಆಗ್ತಾನೆ, ಆ ಚಾರ್ಪಾಯಿ ಮೇಲೆ ಮಲಗಿರ್ತಾನೆ, ಅವ್ರು ಬಂದು ಕುತ್ಕೊಳ್ತಾರೆ ಪಕ್ಕದಲ್ಲಿ, ಇವನ್ ಮಂಚದ ಮೇಲೆ ಕುತ್ಕೊಂಡಾಗ ಗಾಬರಿ ಆಗ್ತಾನೆ. ಅಕ್ಕ ನೀವ್ಯಾಕೆ ಬಂದ್ರಿ, ಒಬ್ಬರೇ ಯಾಕೆ ಬಂದ್ರಿ, ಇನ್ನೊಬ್ರು ಬರ್ಬೇಕಿತ್ತು, ಏನಾಯ್ತು, ಮತ್ತೆ ಮತ್ತೆ ಏನೋ ಕೇಳೋ ಪ್ರಯತ್ನ ಮಾಡ್ತಾನೆ. ಅಷ್ಟಾದ್ರೂ ಆಕೆ ಅದರಿಂದ ಹಿಂದಕ್ಕೆ ಸರಿದೆ ಹೋದಾಗ ಇವನನ್ನ ಇವತ್ತು ರಾತ್ರಿ ಬಳಸ್ಕೊಳ್ಬೇಕು ಅನ್ನೋಂತ ನಿಶ್ಚಯ ಮಾಡಿ ಅವಳು ಹೇಳ್ತಾಳೆ, ನೀನೇನಾದ್ರೂ ಎಡವಟ್ ಮಾಡಿದ್ರೆ ನೀನ್ ನನ್ನ ಮಾನಾಪಹರಣ ಮಾಡ್ಲಿಕ್ಕೆ ಬಂದಿದ್ಯಾ ಅಂತ ಹೇಳಿ ನಾನು ಜೋರ ಕೂಕ್ಕೊಳ್ತೀನಿ ಅಂತಂದಾಗ ಚಂದ್ರಶೇಖರ ಒಂದೊಂದೂ ಮಾತಾಡದೆ 18-20 ಅಡಿ ಎತ್ತರದ ಕಿಟಕಿ ಮೇಲಿಂದ ಕೆಳಗೆ ಜಂಪ್ ಮಾಡಿ ಹೋಗಿ ತನ್ನ ಪಾಡಿಗೆ ತಾನು ಕೂತ್ ಬಿಡ್ತಾನೆ. ಆ ವ್ಯಕ್ತಿತ್ವ ಕಟ್ಟಿಕೊಡುವ ರೀತಿ ಇದೆಯಲ್ಲ ಅದು ಬಹಳ ವಿಶೇಷವಾದ್ದು ಅಂತ ನಾನು ನಿಮ್ಗೆ 1 ನಿಮಿಷದಲ್ಲಿ ಮುಗಿಸಿದೆ, ಆದ್ರೆ ಈ ಕಥೆ ಇದ್ರಲ್ಲಿ 1 ನಿಮಿಷದಲ್ಲಿ ಮುಗಿಯೋದಿಲ್ಲ. ಅವರದಕ್ಕೆ ಅದನ್ನ ಕಟ್ಟಿಕೊಡುವ ಆ ಹೀರೋನ ವ್ಯಕ್ತಿತ್ವವನ್ನು ರೂಪಿಸುವಂತ ರೀತಿ ಇದೆಯಲ್ಲ ಅದು ಬಹಳ ವಿಶಿಷ್ಟವಾಗಿ ಅಜಯದಲ್ಲಿ ಕಂಡು ಬರುತ್ತೆ ಅಂತ. ಇನ್ನು ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತಂದ್ರೆ, ಮುಂದೆ ಚಂದ್ರಶೇಖರ್ ಆಜಾದ್ರ ಜೊತೆ ನಾನು ಹೊಸ ಪೀಳಿಗೆಯ ತರುಣರು ಅಂತ ಕರೀಲ ಅಥವಾ ಅವನ ಜೊತೆಗಾರರು ಅಂತ ಕರೀಲೋ ಗೊತ್ತಿಲ್ಲ, ರಾಜ್ಗುರು ಭಗತ್ ಸಿಂಗ್ ಎಲ್ಲ ಬಂದಾಗ ಚಂದ್ರಶೇಖರ್ ಆಜಾದ್ ಒಂಥರ ಸಾಂಪ್ರದಾಯಿಕ ವಿಚಾರಧಾರೆಯವನಾದ್ರೆ, ಈ ಹೊಸ ಪೀಳಿಗೆಯ ತರುಣರು ಈ ಸಾಂಪ್ರದಾಯಿಕತೆಯನ್ನು ಮೀರಿ ಬೆಳೆದವರು. ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ ಒಂದು ಕಾಲಘಟ್ಟದ ಕ್ರಾಂತಿಕಾರಿಗಳಾದ್ರೆ ವಯಸ್ಸಿನ ಅಂತರ ಬಹಳ ಇರಲಿಲ್ಲ, ಆದ್ರೆ ಅವರ ಕಾಲಘಟ್ಟವೇ ಬೇರೆ ಅಂತ ನಾನು ಇದನ್ನು ಓದುವಾಗ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ರ ಅಧ್ಯಯನ ಮಾಡುವಾಗ ನನ್ಗನ್ಸುತ್ತೆ. ಯಾವ ತರದ ವೈಚಾರಿಕ ಚಿಂತನೆ, ವೈಚಾರಿಕ ಭಾವನೆಗಳವರದ್ದು ಅಂತಂದ್ರೆ, ಹೆಣ್ಣು ಮಗುವಿನ ಕುರಿತಂತೆ ನಾವು ಕನಸು ಮನಸ್ಸಿನಲ್ಲೂ ಕೂಡ ಕೆಟ್ಟದ್ದು ಯೋಚಿಸುವಂತಿಲ್ಲ, ಹಂಗ್ ಬೆಳ್ಕೊಂಡು ಬಂದಿದ್ದವರು. ಆದ್ರೆ ಈ ಹೊಸ ಪೀಳಿಗೆಯ ತರುಣರು ಇವೆಲ್ಲ ತುಂಬಾ ಗಂಭೀರವಾದ ಸಂಗತಿ ಅಲ್ಲ, ನಾವು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ಕೊಂಡಂತ ಕೆಟ್ಟ ಮನಸ್ಸಿನವರಲ್ಲ, ಆದ್ರೆ ಸ್ವಲ್ಪ ವಿಶಾಲ ಮನಸ್ಸಿನವರು. ಈ ಎರಡೂ ಪೀಳಿಗೆಯ ಚಿತ್ರಣ ಇದೆಯಲ್ಲ ಏನ್ ಸುಂದರವಾಗಿ ವೀವ್ ಆಗಿದೆ ಗೊತ್ತೇನಿದರಲ್ಲಿ. ಬಹಳ ಸುಂದರವಾಗಿ ಒಂದು ಬಟ್ಟೆಯ ಹಂದರ ಮಾಡಿ ಕೊಟ್ಬಿಟ್ಟಿದ್ದಾರೆ ಬಾಬು ಕೃಷ್ಣಮೂರ್ತಿ ಅವರು. ರಾಜ್ಗುರು ಒಂದ್ಸಲ ಒಂದು ಕ್ಯಾಲೆಂಡರ್ ತಗೊಂಡ್ ಬರ್ತಾನೆ. ಆ ಕ್ಯಾಲೆಂಡರ್ನಲ್ಲಿ ಸ್ವಲ್ಪ ಅರೆ ಬರೆ ಬಟ್ಟೆ ಹಾಕಿರುವಂತ ಹುಡುಗಿಯ ಚಿತ್ರ ಇರ್ಬೋದು ಅಂತ ಅನ್ಸತ್ತೆ. ಅವ್ರು ಅದರಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನ ಹೇಳ್ತಾರೆ. ಆ ಕ್ಯಾಲೆಂಡರ್ನ ಎದುರುಗಡೆ ಹಾಕೊಳ್ತಾನೆ, ಹಾಕೊಂಡು ಹೋಗ್ತಾನೆ ತನ್ನ ಪಾಡಿಗೆ ತಾನು. ಚಂದ್ರಶೇಖರ್ ಆಜಾದ್ರು ಅದನ್ನ ನೋಡಿ ಕಂಡಾಮಂಡಲ ಆಗ್ಬಿಡ್ತಾರೆ. ಯಾರು ತಗೊಂಡ್ಬಂದಿದ್ದನ್ನ ಅಂತ ಹರಿದು ಚೂರ್ ಮಾಡಿ ಅದನ್ನ ಡಸ್ಟ್ಬಿನ್ಗೆ ಎಸ್ಬಿಡ್ತಾರೆ. ಡಸ್ಟ್ಬಿನ್ ಎಸು ಹೋಗ್ತಾರ ಅವರು. ಎಲ್ರು ನೋಡಿ ಗಾಬರಿ ಆಗ್ತಾರೆ, ಪಂಡಿತ್ಜಿ ಕೋಪಿಸ್ಕೊಂಡ್ ಬಿಟ್ಟಿದಾರಲ್ಲ ಇನ್ನೇನ್ ಮಾಡೋದು ಅಂತ ಎಲ್ರು ಸುಮ್ಮನಾಗ್ತಾರೆ. ಆದ್ರೆ ಅಷ್ಟೊತ್ತಿಗೆ ರಾಜ್ಗುರು ಒಳಗ್ ಬರ್ತಾನೆ. ರಾಜ್ಗುರು ಕೋಪಗೊಳ್ಳುವ ಸರದಿ. ಅವನು ಎಷ್ಟು ಕೋಪಿಸ್ಕೊಳ್ತಾನೆ ಅಂತಂದ್ರೆ, ನಾನ್ ಹಾಕಿದ ಕ್ಯಾಲೆಂಡರ್ ಎಲ್ಲೋಯ್ತು, ಯಾರು ತೆಗೆದ್ರು ಅದನ್ನ. ಈ ತರ್ಲೆ ಆ ಬದುಕು ಬಹಳ ಚೆನ್ನಾಗಿದೆ ರೀ. ನನ್ಗೆ ಯಾಕೆ ಹಿಂಗ ಅನ್ಸುತ್ತೆ ಅಂತಂದ್ರೆ, ಬಹಳ ಬಾರಿ ಆದರ್ಶವಾದಿಗಳ ಬದುಕು ಹೆಂಗಿರುತ್ತೆ ಅಂತಂದ್ರೆ ಮುಗುಮ್ಮಾಗಿರ್ತಾರೆ ಅಂತ. ನಾನು ಕೆಲವು ಬಾರಿ ಕೆಲವರು ತಮ್ಮಂತ ತ್ಯಾಗಿಗಳು ಅನ್ಕೊಂಡವ್ರು ನೋಡ್ತೀನಿ, ಎಲ್ಲಾದ್ರೂ ನಕ್ಕು ಬಿಟ್ರೆ ತ್ಯಾಗ ಕಡಿಮೆ ಆಗ್ಬಿಡುತ್ತೆ ಅನ್ಕೊಳ್ತಿರ್ತಾರ. ನಿಮ್ ಹೆಸರೇನು ಅಂತ ಕೇಳಿದಾಗ ಗಾಂಭೀರ್ಯದಿಂದ ಹೇಳಬೇಕು ಅಂತ. ಈ ನಾಟಕದಲ್ಲಿ ರಾಜರಿಗೆ ಹೇಳ್ಕೊಟ್ಟಿರ್ತಲ್ಲ ಗಂಭೀರ ಅಂತ, ಹಂಗೆ ಬದುಕೋದು ರೂಢಿ ಅಂತ. ನೀವು ಸ್ವಲ್ಪ ಅಜಯವನ್ನು ಓದಿ ನೋಡ್ಬೇಕು, ಹೆಂಗಿದ್ರು ಅವರು ಅಂತಂದ್ರೆ ಆ ಇಡೀ ಬದುಕನ್ನ ಕಟ್ಕೊಡ್ತಾರೆ ಬಾಬು ಕೃಷ್ಣಮೂರ್ತಿ ಬಹಳ ಸುಂದರವಾಗಿ. ಸೊ ನಾವು ಒಂದು ಪಾರ್ಟ್ ಆಗೋದು ಅಲ್ಲಿ ಅಂತ. ಹಂಗ ಅಂದ ತಕ್ಷಣ ಉಳಿದವ್ರು ಸ್ವಲ್ಪ ತಮಾಷೆ ಮಾಡ್ತಾರೆ ರಾಜ್ಗುರುಗೆ. ನಿನ್ನ ಕ್ಯಾಲೆಂಡರು ಎಲ್ಲಿದೆ ನೋಡು ಅಂತ ಡಸ್ಟ್ಬಿನ್ ತೋರಿಸ್ತಾರೆ. ಇನ್ನೂ ಕೋಪ ಬರಲಿ ಅವನಿಗೆ ಅಂತ. ಯಾಕೆ ಅಂದ್ರೆ ಇವನ್ ಕೋಪಿಸ್ಕೊಂಡ್ ಮಾತಾಡಿದ್ದೆಲ್ಲ ಪಂಡಿತ್ಜಿಗ್ ತಾಗುತ್ತಲ್ಲ, ಅವ್ರು ಮಾತಾಡ್ಲಿ ಇವನ್ ಜೊತೆ ಅಂತ ಇವರೆಲ್ಲ ಅವನನ್ನ ಬಡಕಾಯಿಸ್ತಾರೆ, ಏಳಿಸ್ತಾರೆ. ಬಹುಶಃ ಅಲ್ಲೇ ಹೇಳಿ ಪಂಡಿತ್ಜಿ ಹರಿದಾಕಿದ್ರು ಕಣ, ಸುಮ್ನಿರು ಅಂದ್ರೆ ಮುಗ್ದೋಗಿರ್ತಿತ್ತು. ಸ್ವಲ್ಪ ಕಡ್ಡಿಗಿರ್ತಾರೆ, ಏನಾಗುತ್ತೆ ನೋಡೋಣ ಅಂತ. ಎಲ್ಲ ಕಡ್ಡಿಗಿರುವ ಪ್ರಕ್ರಿಯೆ ನಡೆಯುತ್ತಲ್ಲ, ಅದರ ನಡುವೆ ಈ ಕೋಪಿಸ್ಕೊಂಡಿದ್ದಾಗ ಪಂಡಿತ್ಜಿ ಬಂದು ಹೇಳ್ತಾರೆ, ಕೂಡದು, ಹೆಣ್ಣು ಮಕ್ಕಳನ್ನ ಈ ರೀತಿ ಅವಮಾನ ಮಾಡೋದನ್ನ ನಾನು ಸಹಿಸೋದಿಲ್ಲ ಅಂತ ತುಂಬಾ ಜೋರ್ದಾರಾಗಿ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಬಂದು ಭಗತ್ ಸಿಂಗ್ ಸ್ವಲ್ಪ ತುಪ್ಪ ಸುರಿತಾನೆ, ಅವನು ರಾಜ್ಗುರು ಪರ ವಹಿಸ್ಕೊಳ್ತಾನೆ, ಸ್ವಲ್ಪ ತೂತು ಮೇಮೆ ಆಗುತ್ತೆ. ಕೊನೆಗೆ ಪಂಡಿತ್ಜಿ ರಾಜ್ಗುರು ಹೆಗಲ ಮೇಲೆ ಕೈ ಹಾಕಿ, ನಾವು ಹಾಗೆ ಮಾಡಬಾರ್ದು, ನಮ್ಮ ಧ್ಯೇಯ ಈ ದಿಕ್ಕಿನಲ್ಲಿದೆ, ಒಂದು ಸ್ವಲ್ಪ ವಿಚಲಿತಗೊಂಡ್ರೂ ಕೂಡ, ಮನಸ್ಸು ಈ ಕಡೆ ಬಂದ್ರೂ ಕೂಡ ಧ್ಯೇಯದಿಂದ ಪಕ್ಕಕ್ಕೆ ಸರಿದು ಬಿಡ್ತೀವಿ. ಏನ್ ಚಂದ. ಒಂದು ಹಳೆಯ ಪೀಳಿಗೆ, ನಾನು ಹಳೆಯ ಪೀಳಿಗೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ವೈಚಾರಿಕ ದೃಷ್ಟಿಯಿಂದ, ಅವರ ಸಂಪ್ರದಾಯದ ದೃಷ್ಟಿಯಿಂದ ಹಳೆಯ ಪೀಳಿಗೆಯವರು ಹೊಸ ಪೀಳಿಗೆಯ ತರುಣರನ್ನ ನಿಧಾನವಾಗಿ ಜೋಡಿಸಿಕೊಳ್ಳೋ ಪ್ರಕ್ರಿಯೆ ಇದೆಯಲ್ಲ ಬಹಳ ವಿಶಿಷ್ಟ. ದುರಂತಕಾರಿ ಸಂಗತಿ ಏನು ಅಂತಂದ್ರೆ, ಇಡೀ ಆಜಾದರ ಬದುಕಿನ ಅಂತ್ಯಕ್ಕೆ ಕಾರಣವಾಗೋದು ಇದೇ ತರ ಸಂಘಟನೆ ಲೂಸ್ ಆಗಿರೋ ಪ್ರಕ್ರಿಯೆ ಅನ್ನೋದನ್ನ ಕೊನೆ ಬಾಬು ಕೃಷ್ಣಮೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಹೇಗೆ ಯಶ್ಪಾಲ ಅವನೊಂದು ಪ್ರೇಮದ ಚಕ್ಕರೆಗೆ ಬಿದ್ದ, ಹೇಗೆ ವೀರಭದ್ರ ತಿವಾರಿ ಅತ್ಯಂತ ಲೂಸ್
ಬೇಕಾಗಿರೋ ಸ್ಟ್ರಕ್ಚರ್ನ ತಯಾರು ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಎಲ್ಲವನ್ನೂ ಕೊನೆಯ ಹಂತದಲ್ಲಿ ವಿಸ್ತಾರ ಮಾಡುವಾಗ ಚಂದ್ರಶೇಖರ್ ಆಜಾದ್ ಕಟ್ಟುನಿಟ್ಟಾಗಿದ್ದಿದ್ದು ಅತ್ಯಂತ ಅಗತ್ಯ ಅನ್ನೋದನ್ನ ಬಾಬು ಕೃಷ್ಣಮೂರ್ತಿ ಅವರು ನಮ್ಗೆ ಕನ್ಫರ್ಮ್ ಮಾಡಿಸ್ತಾರಲ್ಲ, ಅದು ಅವರ ವ್ಯಕ್ತಿತ್ವವನ್ನ ಕಟ್ಟಿಕೊಡುವಂತ ರೀತಿ ಅಂತ. ಈ ವ್ಯಕ್ತಿತ್ವದ ಕಾರಣಕ್ಕೋಸ್ಕರವೇ ಚಂದ್ರಶೇಖರ್ ಆಜಾದ್ರಿಗೆ ಒಂದು ಗೌರವ ಇತ್ತು. ಮಾಸ್ಟರ್ ರುದ್ರನಾರಾಯಣರು, ನಾನು ಎಲ್ಲವನ್ನೂ ನಿಮ್ಗೆ ಓದಿ ಕೂಡ ಹೇಳ್ಬೋದು, ಅವ್ರು ಬರೆದಿರುವಂತ ಸಾಲುಗಳನ್ನ ಹಾಗಾಗಿ ಕಟ್ಟಿಕೊಡ್ಬೋದು, ಆದ್ರೆ ಸಮಯದ ದೃಷ್ಟಿಯಿಂದ ನಾನು ಅದನ್ನ ಮಾತುಗಳಲ್ಲೇ ಹೇಳಿ ಮುಗಿಸ್ತೀನಿ. ಮಾಸ್ಟರ್ ರುದ್ರನಾರಾಯಣರು ಚಂದ್ರಶೇಖರ್ ಆಜಾದ್ ಒಮ್ಮೆ ಬಂದಾಗ, ಮಾಸ್ಟರ್ ರುದ್ರನಾರಾಯಣರು ಅತ್ಯಂತ ಹಿರಿಯರು. ಅವರು ಯಾವುದೇ ಪ್ರತ್ಯಕ್ಷ ಕ್ರಾಂತಿ ಕಾರ್ಯದಲ್ಲಿ ಭಾಗವಹಿಸಲಿಲ್ಲವಾದರೂ ತರುಣರನ್ನ ಕ್ರಾಂತಿ ಕಾರ್ಯಕ್ಕೆ ಜೋಡಿಸೋದ್ರಲ್ಲಿ ನಿಸ್ಸೀಮರು. ಅವ್ರ ಬಗ್ಗೆ ಅಪಾರವಾದ ಗೌರವ ಎಲ್ಲ ಕ್ರಾಂತಿಕಾರಿಗಳು. ಸ್ಯಾಂಡರ್ಸ್ನ ಹತ್ಯೆಯನ್ನು ಮುಗಿಸಿ ಬಂದಂತ ಚಂದ್ರಶೇಖರ್ ಆಜಾದ್ ಮಾಸ್ಟರ್ ರುದ್ರನಾರಾಯಣರ ಬಳಿ ಬಂದಾಗ, ರುದ್ರನಾರಾಯಣರು ಹಿರಿಯರು ಈ ಕಿರಿಯನಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಇವನು ಗಾಬರಿಗೊಳ್ತಾನೆ, ಏನ್ ಮಾಡ್ತಿದ್ದೀರಿ ನೀವು? ಭಾವ ಏನ್ ಸುಂದರ ಗೊತ್ತೇನು? ಅದ್ರಲ್ಲಿ ರುದ್ರನಾರಾಯಣರು ಹೇಳ್ತಾರೆ, ಇಂದು ನಾನು ನಮಸ್ಕಾರ ಮಾಡ್ತಾ ಇರೋದು ಚಂದ್ರಶೇಖರನಿಗಲ್ಲ, ರಾಷ್ಟ್ರದ ಮಹಾನಾಯಕ ಲಾಲಾ ಲಜಪತ್ ರಾಯರ ಕೊಲೆಯ ಅಪಮಾನದ ಸೇಡು ತೀರಿಸಿಕೊಂಡು ಬಂದಿರುವ ಮಹಾಪುರುಷನಿಗೆ ನಾನು ತಲೆಬಾಗುತ್ತಿದ್ದೇನೆ. ಏನ್ ರೋಮಾಂಚನಕಾರಿ ಸಾಲುಗಳು ನೋಡಿ ಅದು. ಅಂದ್ರೆ ಹಿರಿಯ ಮತ್ತು ಕಿರಿಯ ವ್ಯತ್ಯಾಸ ಭೇದ ಇಲ್ಲ, ಆದ್ರೆ ನೀನು ಮಾಡಿರುವ ಕೆಲಸಕ್ಕೋಸ್ಕರ ನಾನು ಗೌರವ ಕೊಡ್ತೀನಿ ಅನ್ನೋದನ್ನ ಅಷ್ಟು ಸೂಕ್ಷ್ಮವಾಗಿ ಹೆಣೆದಿದ್ದಾರಲ್ಲ, ಅದು ಬಹಳ ವಿಶೇಷವಾದ್ದು ಅಂತ. ಇದು ಚಂದ್ರಶೇಖರ್ ಆಜಾದ್ನ ವ್ಯಕ್ತಿತ್ವಕ್ಕೆ, ಅವನ ಸಾಹಸಕ್ಕೆ ಅಂದಿನ ಸಮಾಜ ಕೊಟ್ಟಂತ ಗೌರವ. ಎರಡನೇದು, ಚಂದ್ರಶೇಖರ್ ಆಜಾದ್ ತನ್ನ ಸಾಹಸವನ್ನ ನಾವು ತಿಳ್ಕೊಂಡಂತೆ ಈ ಸ್ಯಾಂಡರ್ಸ್ ಹತ್ಯೆಯ ಸಂದರ್ಭದಲ್ಲಿ, ನಾವು ತಿಳ್ಕೊಂಡಂತೆ ಅನೇಕ ಕಾಕೋರಿ ದರೋಡೆಯೂ ಸೇರಿದಂತೆ ಅನೇಕ ಸಂದರ್ಭಗಳಲ್ಲಿ ಚಂದ್ರಶೇಖರ್ ಆಜಾದ್ನ ಸಾಹಸ ವ್ಯಕ್ತಗೊಳ್ಳುತ್ತೆ. ಬಹುತೇಕರು ಚಂದ್ರಶೇಖರ್ ಆಜಾದ್ನ ಮೇಲೆ ಪುಸ್ತಕ ಬರೆದ್ರೆ ನನಗನ್ಸತ್ತೆ ಸಾಹಸ ಅಂತಂದಾಗ ಈ ಒಂದು 3-4 ಘಟನೆಗಳನ್ನು ಉಲ್ಲೇಖ ಮಾಡ್ಬೋದು. ಆದ್ರೆ ಅಜಯದಲ್ಲಿ ಈ 3-4 ಘಟನೆ ಮಾತ್ರ ಅಲ್ಲ. ಒಬ್ಬ ದಾಂಡಿಗ ಹೆಣ್ಣು ಮಕ್ಕಳನ್ನ ಅಟ್ಟಿಸ್ಕೊಂಡು ಹೋಗ್ತಾ ಒಂದು ಹುಡುಗಿ ಅವನ ಕೈಗೆ ಸಿಕ್ಕಾಕೊಂಡಿದ್ದಾಗ ಸುತ್ತಲೂ ಜನ ಸೈಲೆಂಟ್ ಆಗಿ ನಿಂತಿದ್ದನ್ನ ನೋಡಿ ತಾನೇ ಆ ದಾಂಡಿಗನಿಗೆ ಬಡಿದು ಮುಟ್ಟಿದ್ರೆ ಹುಷಾರು ಅಂತ ಹೇಳ್ತಾನಲ್ಲ, ಅಲ್ಲಿ ಚಂದ್ರಶೇಖರ್ ಆಜಾದ್ನ ಸಾಹಸ ವ್ಯಕ್ತಗೊಳ್ಳುತ್ತೆ ಅಂತ. ತನ್ನ ಜೊತೆಗಾರನಾಗಿ ಕೆಲಸ ಮಾಡ್ತಿದ್ದಂತ ಒಬ್ಬ ಹುಡುಗನಿಗೆ ಒಬ್ಬ ಪಠಾಣ ಬಂದು, ನಾನು ಕೊಟ್ಟಿರೋ ಸಾಲ ನೀನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಬಡಿತೀನಿ ಅಂತ ಆತ ಪದೇ ಪದೇ ಕೇಳ್ಕೊಂಡಾಗ್ಲೂ ಕೂಡ ಆತನ ಮಾತನ್ನ ಅವನಿಗೆ ಧ್ಯಾನ ಕೊಡದೆ ಹೋದಾಗ ಅವನನ್ನು ಬಡಿದು ಚಂದ್ರಶೇಖರ್ ಆಜಾದ್ ಪಾಠ ಕಲಿಸ್ತಾನಲ್ಲ, ಅಲ್ಲಿ ಚಂದ್ರಶೇಖರ್ ಆಜಾದ್ನ ಸಾಹಸದ ವ್ಯಕ್ತಿತ್ವ ಇದೆ. ಒಂದು ಅದ್ಭುತವಾಗಿರುವಂತ ಪ್ರಸಂಗ. ಬಹುಶಃ ಅಜೇಯ ಅಲ್ಲದೆ ಹೋಗಿದ್ದಿದ್ರೆ ಚಂದ್ರಶೇಖರ್ ಆಜಾದ್ರ ಕುರಿತಂತ ಇಷ್ಟು ವಿಸ್ತಾರವಾಗಿರುವಂತ ಘಟನೆಗಳು ನಮ್ಗೆ ಯಾರಿಗೂ ಗೊತ್ತಾಗೋದು ಸಾಧ್ಯವೇ ಇರ್ತಿರ್ಲಿಲ್ಲ. ಹೀಗಾಗಿ ಬಾಬು ಕೃಷ್ಣಮೂರ್ತಿ ಅವರಿಗೆ ಚಂದ್ರಶೇಖರ್ ಆಜಾದರ ಮರು ಹುಟ್ಟಿಗೆ ಕರ್ನಾಟಕದಲ್ಲಿ ಕಾರಣವಾಗಿರುವಂತ ವ್ಯಕ್ತಿ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಚಂದ್ರಶೇಖರ್ ಆಜಾದ್ರು ಒಂದು ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರುವಾಗ, ಅಂದ್ರೆ ಅವರು ಕದ್ದು ಮುಚ್ಚಿ ತಿರುಗಾಡ್ತಾ ಇರೋ ಸಂದರ್ಭದಲ್ಲಿ ಕೈಗೊಂದು ಏಟಾಗತ್ತೆ. ಬಹುಶಃ ಇದನ್ನ ನಾವು ಎನಾಕ್ಟ್ ಮಾಡಿ ತೋರಿಸಬಹುದಾಗಿರುವಂತ ಸಂಗತಿ. ಇದು ಕೈಗೆ ಏಟಾಗಿ ಮೂಳೆ ಮುರಿದೋಗುತ್ತೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ, ನಿನ್ ಮೂಳೆ ನಾನು ಆಪರೇಷನ್ ಮಾಡಬೇಕು, ಈಗ ನಾನು ನಿನಗೆ ಅದಕ್ಕೆ ಇಂಜೆಕ್ಷನ್ ಕೊಡಬೇಕು, ಏನ್ ಮಾಡೋದು ಅಂತ, ಅನಸ್ತೇಶಿಯಾ ಕೊಡಬೇಕು ಅಂತ. ಚಂದ್ರಶೇಖರ್ ಆಜಾದ್ ಆ ಹುಡುಗನಿಗೆ ತಲೆಗೆ ಹೋಗುತ್ತೆ, ಈಗ ಅನಸ್ತೇಶಿಯಾ ಕೊಟ್ರೆ ನಾನು ಈ ಅರೆ ಪ್ರಜ್ಞಾವಸ್ಥೆಯಲ್ಲಿ ಎಲ್ಲ ಹೇಳ್ಬಿಡ್ತೀನಿ, ನನ್ನ ಇಡೀ ಸಂಸ್ಥೆಯ ಸೀಕ್ರೆಟ್ ನನ್ನ ಹತ್ರ ಇದೆ, ನಾನು ಏನೇನು ಬಾಯಿ ಬಿಟ್ಬಿಡ್ತೀನೋ ಏನೋ ಹಂಗ ಅನ್ಕೊಂಡು ಆತ ಹೇಳ್ತಾನೆ, ಅನಸ್ತೇಶಿಯಾ ಬೇಡ, ಹಂಗೆ ಏನ್ ಮಾಡ್ತಿರೋ ಮಾಡಿ ಅಂತ. ಇಲ್ಲ ಕೊಡ್ಲೇಬೇಕು ಅಂದಾಗ ಈ ಕೈ ಹೀಗೆ ಇರ್ಲಿ, ನಾನು ಬೇರೆ ಎಲ್ಲಾದ್ರೂ ಹೋಗ್ತೀನಿ ಅಂತ. ಅವ್ರ ಕೊನೆಗೆ ಆಯ್ತು ಏನು ಮಾಡೋದಿಲ್ಲ ಅಂತ ಅನಸ್ತೇಶಿಯಾ ಕೊಟ್ಬಿಡ್ತಾರೆ ಡಾಕ್ಟರ್ ಅನಸ್ತೇಶಿಯಾ ಕೊಟ್ಟು ಆಪರೇಷನ್ ಮಾಡ್ತಾರೆ. ಚಂದ್ರಶೇಖರ್ ಆಜಾದ್ ಎದ್ದಾಗ ಡಾಕ್ಟರ್ ಮುಖ ಪೂರ್ತಿ ಚೇಂಜ್ ಆಗಿರುತ್ತೆ. ಅವ್ರು ಹೇಳ್ತಾರೆ, ಈ ಕೈಗಳಿಂದ ನೀನು ಮಹತ್ ಕಾರ್ಯ ಮಾಡಬೇಕಾಗಿದೆ, ನಾನು ಸಾಧ್ಯವಾದಷ್ಟು ಚೆನ್ನಾಗಿ ಮಾಡಿದ್ದೀನಿ. ಚಂದ್ರಶೇಖರ್ ಆಜಾದ್ ಗೊತ್ತಾಗತ್ತೆ, ಹೇಳ್ಬಾರ್ದೇನೋ ಹೇಳ್ಬಿಟ್ಟಿದ್ದೀನಿ ನಾನೀಗ ಇಲ್ಲಿ ಅಂತ. ಅಂದ್ರೆ ಆ ಸಾಹಸ ಇದೆಯಲ್ಲ, ತನ್ನನ್ನು ತಾನು ರೂಪಿಸಿಕೊಳ್ಳುವ ಮತ್ತು ಸಮಾಜಕ್ಕೆ ಸಮರ್ಪಣೆ ಮಾಡ್ಲಿಕ್ಕೋಸ್ಕರ ಎಲ್ಲ ಕಷ್ಟವನ್ನ ಅನುಭವಿಸುವಂತ ಸಾಹಸ ಇದೆಯಲ್ಲ, ಅದು ಚಂದ್ರಶೇಖರ್ ಆಜಾದ್ರ ವ್ಯಕ್ತಿತ್ವದಲ್ಲಿ ನಮಗೆ ಗೊತ್ತಾಗುತ್ತೆ. ಯಾವ್ದಾದ್ರೂ ಒಂದು ಕಾದಂಬರಿಯನ್ನು ಬರಿಬೇಕಾದ್ರೆ, ಒಂದು ವ್ಯಕ್ತಿ ಚಿತ್ರವನ್ನು ಬರಿಬೇಕಾದ್ರೆ ಒಂದು ಎಳೆಯನ್ನ ಫಾಲೋ ಮಾಡ್ತಾರೆ. ಯೂಶುವಲ್ ಆಗಿ ಹುಟ್ಟು, ಬದುಕು, ಸಾವು
ಇದು ಸಾಮಾನ್ಯವಾದ ಎಳೆ. ಇನ್ನು ಕೆಲವರು ಮಧ್ಯದ ಯಾವುದೋ ಘಟನೆಯಿಂದ ಶುರು ಮಾಡಿ ಅದನ್ನ ಫ್ಲಾಶ್ ಬ್ಯಾಕಿಗೆ ತಗೊಂಡು ಹೋಗ್ತಾರೆ. ನೀವು ಆತ್ಮಾಹುತಿ ನೋಡಿದ್ರೆ ಗೊತ್ತಾಗುತ್ತೆ. ಆತ್ಮಾಹುತಿ ಶುರುವಾಗೋದೇ ಹೇಗೆ ಅಂತಂದ್ರೆ, ನನಗಿನ್ನೂ ಚೆನ್ನಾಗಿ ನೆನಪಿದೆ, ನಾನು ಅವತ್ತು ಹುಟ್ಟಿದಾಗ ಅಂತ ಶುರುವಾಗುತ್ತೆ. ಅದು ಅವರ ಬದುಕನ್ನ ಅವರೇ ಹೇಳ್ಕೊಳ್ಳುವಾಗ ಅವ್ರು ಹೆಂಗ್ ಹೇಳ್ಕೊಳ್ತಾರೆ ಅಂದ್ರೆ, ನಾನು ಹುಟ್ಟಿದ್ದೆ, ನಾನು ಹೀಗಾದೆ ಅಂತ ಸಾವರ್ಕರ್ ಬಾಯಲ್ಲಿ ಆ ಕಥನವನ್ನು ಹೇಳ್ತಾರೆ. ಅದೊಂದು ವಿಭಿನ್ನವಾಗಿರುವಂತ ಎಳೆಯನ್ನ ಶಿವರಾಮು ಸೃಷ್ಟಿಸಿದ್ದಾರೆ. ಆದ್ರೆ ಈ ಅಜಯದ ಎಳೆ ಅದು ಶುರುವಾಗೋದೇ ಹೇಗೆ ಅಂತಂದ್ರೆ, ಚಡಿಯೇಟಿನ ಪ್ರಕರಣದಿಂದ ಶುರುವಾಗತ್ತೆ. ಚಂದ್ರಶೇಖರ್ ಆಜಾದ್ರು ಯಾಕೆ ಆಜಾದ್ ಆದ್ರು ಅನ್ನೋದಿದೆಯಲ್ಲ, ಆ 12 ಚಡಿಯೇಟುಗಳನ್ನ ಪಡ್ಕೊಂಡಿದ್ದು ಆ ಪ್ರಕರಣದಿಂದ ಇಡೀ ಘಟನೆ ಆರಂಭವಾಗುತ್ತೆ. ಆನಂತರ ಅವರ ಬದುಕನ್ನ ತಗೊಳ್ತಾರೆ. ಅಲ್ಲಿಂದಾಚೆಗೆ ಜೀವನ ಹಾಗೆ ಓತಪ್ರೋತವಾಗಿ ಹರಿತಾ ಹೋಗುತ್ತೆ. ನಾನು ಅಜಯವನ್ನ ಗಮನಿಸಿದ್ದು ಏನಂತಂದ್ರೆ, ಒಂದು ಫಸ್ಟ್ ಹಾಫ್ ಆಫ್ ಅಜಯ ತುಂಬಾ ಆರಾಮಾಗಿ ಹೋಗುತ್ತೆ. ನಿಮ್ಗೆ ಹೇಗಿರುತ್ತೆ ಅಂತಂದ್ರೆ, ಒಂದು 1ನೇ ಕ್ಲಾಸಿಂದ 6ನೇ ಕ್ಲಾಸ್ 7ನೇ ಕ್ಲಾಸಿನ ಮಕ್ಳು ಇರ್ತಾರಲ್ಲ, ಏನೋ ತುಂಬಾ ಪ್ರೆಷರ್ ಇರಲ್ಲ, ಹೋಮ್ವರ್ಕ್ ಬಹಳ ಇರಲ್ಲ, ಆರಾಮಾಗಿರುತ್ತೆ, ನೀಟಾಗಿ ಹೋಗುತ್ತೆ. ಆಮೇಲೆ ಶುರುವಾಗುತ್ತೆ ಓಟ. ಯಾವಾಗ ಚಂದ್ರಶೇಖರ್ ಆಜಾದ್ರು, ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಸ್ಯಾಂಡರ್ಸ್ ಹತ್ಯೆ ಆದ ನಂತರ ಈ ಇಡೀ ಪುಸ್ತಕ ಹೆಂಗ್ ಆಗ್ಬಿಡತ್ತೆ ಅಂತಂದ್ರೆ, ನಿಮಗೆ ಒಂಥರ ಥ್ರಿಲ್ಲರ್ ಮೂವಿ ನೋಡದಂತೆ ಫೀಲ್ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಅಲ್ಲಿವರೆಗೂ ಆರಾಮಾಗಿರುತ್ತೆ. ಚಂದ್ರಶೇಖರ್ ಆಜಾದ್ ಆಟ ಆಡ್ತಾ ಇದ್ದ, ಅವನ್ ಮನೆ ಬಿಟ್ಟು ಹೋದ, ಅವನೆಲ್ಲೋ ಕೂಲಿ ಕೆಲಸ ಮಾಡಿದ, ಅಲ್ಲೆಲ್ಲೋ ಝಾನ್ಸಿಯಲ್ಲಿ ಉಳ್ಕೊಂಡ, ಅಲ್ಲಿ ಮಿತ್ರ ಮನೆಗೆ ಹೋದ, ಹಾಯಾಗಿದ್ದ ಅಂತ. ಒಂದು ಸಲ ಶುರುವಾದ್ರೆ ಅದೇನ್ ಕ್ವಿಕ್ ಆಗ್ಬಿಡುತ್ತೆ ಅಂತಂದ್ರೆ, ಇಡೀ ಕೃತಿ ನಿಮ್ಮನ್ನ ಆವರಿಸಿಕೊಂಡು ನೀವೇ ಚಂದ್ರಶೇಖರ್ ಆಜಾದ್ ಆಗಿಸುವವರೆಗೂ ಬಿಡದಂತೆ ಹಿಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಈ ಕೃತಿಯ ವೈಶಿಷ್ಟ್ಯ ಅಂತ. ಈ ಕೃತಿಯಲ್ಲಿ ಚಂದ್ರಶೇಖರ್ ಆಜಾದರ ಅನೇಕ ವ್ಯಕ್ತಿತ್ವವನ್ನ, ನಾನು ಎಷ್ಟು ಹೇಳಿದ್ರು ಅನೇಕ ಘಟನೆಗಳನ್ನ ಉಲ್ಲೇಖ ಮಾಡಬಹುದು. ಚಂದ್ರಶೇಖರ್ ಆಜಾದರ ಸಮಯ ಪ್ರಜ್ಞೆಯ ದೃಷ್ಟಿಯಿಂದ ಹೇಳೋದಾದ್ರೆ, ಬಾಬು ಕೃಷ್ಣಮೂರ್ತಿ ಅವರು ಆ ಥರದ ಅನೇಕ ಘಟನೆಗಳನ್ನು ಉಲ್ಲೇಖ ಮಾಡ್ತಾರೆ. ಒಂದು ಸುಂದರವಾದ ಘಟನೆ ಇಡೀ ಪುಸ್ತಕದಲ್ಲಿ ಬರುತ್ತೆ. ಒಂದು ಸಲ ಇವರೆಲ್ಲರೂ ಕೂತ್ಕೊಂಡು ಕ್ರಾಂತಿಕಾರಿಗಳು ಮಾತಾಡ್ತಾ ಕೂತಿರುವಾಗ ಯಾರ ಮನೇಲಿ ಇರ್ತಾರೋ ಅವ್ರ ಅಕ್ಕನ ಮಗ, ಚಿಕ್ಕ ಹುಡುಗ ಬಂದ್ಬಿಡ್ತಾನೆ ಒಳಗೆ. ಈ ಅಕ್ಕನ ಮಗ ಬಂದಿದ್ದಾನೆ, ಚಿಕ್ಕ ಹುಡುಗ, ಇವನಿಗೇನ್ ಗೊತ್ತಾಗುತ್ತೆ ಅಂತ ಇವರೆಲ್ಲ ಕೈಯಲ್ಲಿ ಬಂದೂಕ್ ಇಟ್ಕೊಂಡು ಆ ಬಂದೂಕಿನ ಬಗ್ಗೆ ಎಲ್ಲ ಮಾತನಾಡ್ತಾ ಕೂತಿರ್ತಾರೆ. ಅಷ್ಟೊತ್ತಿಗೆ ಯಾರೋ ಬಾಗಿಲು ಬಡಿತಾರೆ. ಬಾಗಿಲು ಬಡಿದ ತಕ್ಷಣ ಚಂದ್ರಶೇಖರ್ ಆಜಾದ್ರು ಬಂದೂಕನ್ನು ತೆಗೆದು ದಿಂಬಿನ ಕೆಳಗಿಟ್ಟು ಕೂತ್ಬಿಡ್ತಾರೆ, ಇನ್ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಅವ್ರ ಬಾಗಿಲು ತೆಗೆದು ಒಳಗೆ ಬಂದ್ರೆ ಆ ಮಗುವಿನ ಅಪ್ಪ. ಆ ಮಗು ಅಪ್ಪನ್ ನೋಡಿ, ಅಪ್ಪ ಡಂಬೂಕು ಅನ್ನತ್ತದು, ಬಂದೂಕಿದೆ ಇಲ್ಲಿ ಅಂತ. ತಕ್ಷಣ ಎಲ್ರೂ ಅಲರ್ಟ್ ಆಗ್ಬಿಡ್ತಾರೆ, ಏನ್ ಮಾಡೋದು? ಆದ್ರೆ ಈ ಅತ್ಯಂತ ವಿಕಟ ಪರಿಸ್ಥಿತಿಯಿಂದ ಪಾರು ಮಾಡುವ ಸಾಮರ್ಥ್ಯ ಚಂದ್ರಶೇಖರ್ ಆಜಾದರ ಮತ್ತೊಂದು ವ್ಯಕ್ತಿತ್ವ ಇದು. ನೀವು ಆಜಾದರ ಆಗಿನ ಫೋಟೋ ನೋಡಿದ್ರಲ್ಲ, ಅವನೊಂಥರ ಧಾಡ್ಸಿ ಮನುಷ್ಯ. ಅವ್ರ ಹತ್ರ ಈ ತರದ ವ್ಯಕ್ತಿತ್ವ ಇದೆ ಅಂತ ಯಾವತ್ತೂ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಚಂದ್ರಶೇಖರ್ ಆಜಾದರ ವ್ಯಕ್ತಿತ್ವ ಹೆಂಗಿತ್ತು ಅಂದ್ರೆ, ತಕ್ಷಣ ತಮ್ಮ ಕೈ ಹಿಡ್ಕೊಳ್ತಾರೆ, ಹೌದು ಬಂದೂಕು ಹೊಡಿ 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 ಅಂತ ಶುರು ಮಾಡ್ತಾರೆ. ಮಗುವಿನ ಜೊತೆ ಎಲ್ಲರೂ ಬಂದೂಕಿಡ್ದು ಆಟ ಆಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಮಗುವಿಗೆ ಒರಿಜಿನಲ್ ಬಂದೂಕಿಗಿಂತ ಈ ಬಂದೂಕೆ ಮಜಾ ಅನ್ಸುತ್ತೆ. ಅದು ಒರಿಜಿನಲ್ ಬಂದೂಕ್ ಮರ್ತೋಗುತ್ತೆ. ತಕ್ಷಣ ಚಂದ್ರಶೇಖರ್ ಆಜಾದ್ ಮಗುವನ್ನು ಕಳಿಸಿ, ಎಷ್ಟು ಸಲ ಹೇಳ್ತೀನಿ, ಯಾರನ್ನೂ ಒಳಗ್ ಬಿಡಬೇಡಿ, ಮಕ್ಕಳನ್ನೂ ಕೂಡ ಅಂತ ಎಚ್ಚರಿಕೆಯಿಂದಿರಬೇಕು ಅಂತ. ಆದ್ರೆ ಆ ಸಮಯ ಪ್ರಜ್ಞೆ ಇದೆಯಲ್ಲ, ಆ ಸಮಯ ಪ್ರಜ್ಞೆಯಲ್ಲೂ ಆಜಾದರ ವ್ಯಕ್ತಿತ್ವ ಏನ್ ಸುಂದರ ಅಂದ್ರೆ, ನನಗೆ ಈ ತರದ ಅನೇಕ ಘಟನೆಗಳು ಸಿಗ್ತವೆ ನಿಮ್ಗೆ ಇಡೀ ಪುಸ್ತಕದಲ್ಲಿ. ಈ ಪುಸ್ತಕ ಈ ತರದ ಘಟನೆಗಳ ಆಗರ. ಈ ಚಂದ್ರಶೇಖರ್ ಆಜಾದ್ ಮತ್ತೆಲ್ಲರೂ ಕೂಡ ಒಂದು ಕ್ರಾಂತಿ ಕಾರ್ಯಕ್ಕೆ ಅಂತ ಹೊರಟಿರ್ತಾರೆ. ಚಟುವಟಿಕೆ ನಡೀತಾ ಇರಬೇಕು. ಅಷ್ಟೊತ್ತಿಗೆ ಎಲ್ಲರೂ ಟ್ರೈನಲ್ಲಿ ಕೂತಿದ್ದವರು ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಕೊಟ್ಟಿರ್ತಾರೆ. ಒಬ್ಬ ಅತ್ಯಂತ ವಿಲಕ್ಷಣವಾಗಿರುವಂತ, ಅತ್ಯಂತ ಕೆಟ್ಟದ್ದಾಗಿರುವಂತ ಹಾಡನ್ನು ಹಾಡಬೇಕು ಅಂತ ಅವನಿಗೆ ಜವಾಬ್ದಾರಿ. ಅವನು ಅತ್ಯಂತ ಕೆಟ್ಟದಾಗಿರೋ ಹಾಡನ್ನು ಹಾಡ್ತಿರ್ತಾನೆ, ಇವರೆಲ್ಲ ಅದನ್ನ ಎಂಜಾಯ್ ಮಾಡ್ತಿರ್ತಾರೆ. ಯಾಕೆ ಅಂದ್ರೆ ಯಾರಿಗೂ ಅನುಮಾನ ಬರಬಾರ್ದು ಅಂತ. ಮೇರ ರಂಗದೆ ಬಸಂತಿ ಚೋಲ ಅಂತ ಹಾಡ್ತಿದ್ರೆ ಗೊತ್ತಾಗುತ್ತೆ ಇವ್ರು ಏನೋ ಇದಾರೆ ಇವ್ರದ್ದು ಅಂತ. ನೀವು ದೇಶಭಕ್ತಿ ಗೀತೆ ಹಾಡ್ತಿದ್ರೆ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಅಂತ. ನೀವು ಅತ್ಯಂತ ಕೆಟ್ಟದ್ದಾಗಿರೋ ಹಾಡು ಹಾಡ್ತಿದ್ರೆ ಯಾರು ಗಮನಿಸ್ತಾರೆ? ಎಲ್ಲರೂ ಹಿಂಗೆ ಇದ್ದಾರೆ ಅಂತ. ಹಂಗ ಹಾಡುವಾಗ ರಾಜ್ಗುರು ಸ್ವಲ್ಪ ಭಾವುಕ ಮನುಷ್ಯ. ಆತ ಹೊರಗಡೆ ಪರಿಸ್ಥಿತಿಗಳನ್ನು ನೋಡಿ, ಆ ಬೆಟ್ಟ ಗುಡ್ಡಗಳನ್ನು ನೋಡಿ, ಆಹಾ ಏನ್ ಬೆಟ್ಟಗಳು, ಏನ್ ಸುಂದರವಾಗಿದೆ, ಶಿವಾಜಿ ಮಹಾರಾಜರು ಇಲ್ಲೇ ಇದ್ದಿದ್ದು ಅದು ಸಾರ್ಥಕ ಅಂತ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಚ್ಚರಿಸ್ಲಿಕ್ಕೆ ಟ್ರೈ ಮಾಡ್ತಾರೆ, ಸುಮ್ನಿರೋ ಅಂತ. ಈ ಮನುಷ್ಯ ಶಿವಾಜಿ ಅಂತ ಪದೇ ಪದೇ ಮಾತಾಡಿದಾಗ ಚಂದ್ರಶೇಖರ್ ಆಜಾದ್ ಏನ್ ಮಾಡ್ತಾರೆ ಗೊತ್ತಾ? ಅನ್ಇಮ್ಯಾಜಿನಬಲ್. ಅವ್ರು ಹೇಳ್ತಾರೆ, ಮುಂಡ ಮೋಚ್ತು ನೀನ್ ಶಿವಾಜಿದು. ಅದೇ ಪದ ಬಳಸಿದೀರಿ ನೀವು, ಅದಕ್ಕೆ ಅದನ್ನೇ ಬಳಸ್ತೀನಿ ನಾವು. ಮುಂಡ ಮೋಚ್ತು ನಿನ್ ಶಿವಾಜಿದು, ಯಾವ ಶಿವಾಜಿನೋ ಏನೋ, ನೀನ್ ಹಾಡಪ್ಪ ನೀನು ಅಂತಾರೆ. ಅವನು ರಾಜ್ಗುರು ಗಾಬರಿಯಾಗಿ ಸೈಲೆಂಟ್ ಆಗ್ಬಿಡ್ತಾನೆ. ಶಿವಾಜಿ ಮಹಾರಾಜರಿಗೆ ಹಿಂಗೆ ಹೇಳದ?
ರಾಜಗುರು ಮುಂದೇನು ಮಾತಾಡಲ್ಲ. ಸಮಯ ಪ್ರಜ್ಞೆ ಹೇಗಿತ್ತು ಅಂದ್ರೆ ಸ್ವಲ್ಪ ಎಡವಟ್ಟಾದ್ರೆ ಕಟ್ಟ ಇತ್ತು, ಎಲ್ಲ ಆಯ್ತು, ಎಲ್ಲರೂ ತಮ್ಮ ಕೋಣೆಗೆ ವಾಪಸ್ ಬರ್ತಾರೆ. ಅಲ್ಲಿ ಕೂತಿರುವಾಗ ತುಂಬಾ ಬೇಸರದಲ್ಲಿ ಆಜಾದರು ಕೂತಿರ್ತಾರೆ. ಎಲ್ಲರೂ ಕೇಳ್ತಾರೆ, ಯಾಕೆ ಬೇಸರದಲ್ಲಿದ್ದೀರಿ? ಯಾಕೂ ಇಲ್ಲ ಕಣೋ, ಇವನ್ ಕಾರಣದಿಂದಾಗಿ ನಮ್ಮೆಲ್ಲರ ಆದರ್ಶವಾಗಿರುವ ಶಿವಾಜಿ ಮಹಾರಾಜರ ಬಗ್ಗೆ ನಾನು ಎಂಥ ಮಾತಾಡ್ಬೇಕಾಗಿ ಬಂದ್ಬಿಡ್ತಲ್ಲ, ನನ್ಗೆ ಬಹಳ ದುಃಖ ಅನ್ನಿಸ್ತಿದೆ ಅಂತ. ಆ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಆಜಾದರ ಬದುಕು ಹಂಗಿತ್ತು ಹೌದು, ಆದ್ರೆ ಆ ಬದುಕನ್ನ ಅಷ್ಟೇ ಸುಂದರವಾಗಿ ನಮ್ಮ ಎದುರುಗಡೆ ಪ್ರಸ್ತುತಪಡಿಸ್ಲಿಕ್ಕೆ ಸಾಧ್ಯವಾಗಿದ್ದು ಅದು ಬಾಬು ಕೃಷ್ಣಮೂರ್ತಿಯವರ ಪ್ರಯತ್ನ ಅಂತ. ಬಾಬು ಕೃಷ್ಣಮೂರ್ತಿಯವರು ಇಡೀ ಉದ್ದಕ್ಕೂ ಅನೇಕ ಬಾರಿ ನೋಡಿದ್ದೀನಿ. ಬಹಳ ಬಾರಿ ಇದರಲ್ಲಿ ಏನಾಗಿದೆ ಅಂತಂದ್ರೆ, ಬಾಬು ಕೃಷ್ಣಮೂರ್ತಿಯವರ ಅಂತರಂಗವೂ ಕೂಡ ಅವರಿಗೇ ಅರಿವಾಗದಂತೆ ವ್ಯಕ್ತವಾಗತ್ತೆ. ಅಂದ್ರೆ ಇದನ್ನ ಒಂದ್ಸಲ ಶತಾವಧಾನಿ ಗಣೇಶರು ಒಂದ್ಸಲ ಹೇಳ್ತಿದ್ರು, ನಮ್ಮಲ್ಲಿ ಅನೇಕ ಸಾಹಿತ್ಯಗಳು ಅಜೆಂಡಾ ಸಾಹಿತ್ಯಗಳೇ ಅಂತ. ನಾವೇನೋ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಎಲ್ಲವನ್ನೂ ಅದಕ್ಕೆ ಪೂರಕವಾಗಿ ಜೋಡಿಸಿ ಮನಸ್ಸಿನಲ್ಲಿರೋದನ್ನ ಆಚೆ ತರೋ ಪ್ರಯತ್ನ ಮಾಡ್ತೀವಿ ಅಂತ. ಬಹುತೇಕ ಸಾಹಿತ್ಯಗಳು ಹಂಗೆ ಆಗತ್ತೆ ಅಂತ. ಬಾಬು ಕೃಷ್ಣಮೂರ್ತಿಯವರ ಮನಸ್ಸಿನಲ್ಲಿ ಬರೀ ಚಂದ್ರಶೇಖರ್ ಆಜಾದನ್ನ ಕಟ್ಟಿಕೊಡೋದಲ್ಲದೆ ತಾವೇನು 5ನೇ ವಯಸ್ಸಿನಿಂದ ಸಂಘ ಶಿಕ್ಷಣ ಪಡ್ಕೊಂಡಿದ್ರು ಅದೂ ಕೂಡ ಝಲಕ್ಕಾಗೋದು ಕಾಣುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಇದರಲ್ಲಿ ಅವರು ಉಲ್ಲೇಖ ಮಾಡುವಾಗ ಈ ಚಂದ್ರಶೇಖರ ಬಹಳ ಸುಂದರವಾಗಿರುವಂತ ಘಟನೆ ಅದು. ಚಂದ್ರಶೇಖರ್ ಆಜಾದ್ರು ಮನೆ ಬಿಟ್ಟು 10 ವರ್ಷ ಮನೆ ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. 10 ವರ್ಷ ಆಗೋಗಿರುತ್ತೆ. ಒಂದಿನ ಯಾಕೋ ಅವ್ರಿಗೆ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ಬರ್ಬೇಕು, ವಯಸ್ಸಾಗ್ಬಿಟ್ಟಿದೆ ಅವ್ರಿಗೆ ಅಂತ ಬರ್ತಾರೆ. ಸ್ವಂತ ಮನೆಗೆ ಹೋಗಲ್ಲ, ಯಾರ್ದೋ ಮಧ್ಯಸ್ಥರೊಬ್ಬರು ಮನೇಲಿ ಉಳ್ಕೊಳ್ತಾರೆ. ಅಲ್ಲೇ ಉಳ್ಕೊಂಡು ಅಪ್ಪನನ್ನು ಕರ್ಕೊಳ್ತಾರೆ. ಅಪ್ಪ ತುಂಬಾ ಭಾವುಕರಾಗಿ ಮಗನ ಜೊತೆ ಮಾತನಾಡ್ತಾರೆ. ತಾಯಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ, ಆಕೆನೂ ಬರ್ತಾಳೆ, ಮಗನನ್ನ ಮಾತನಾಡಿಸ್ತಾಳೆ. ಕೊನೆಗೆ ಒಂದಿನ ತಾಯಿ ಹೇಳ್ತಾಳೆ, ಅಲ್ಲ ಕಣ, 10 ವರ್ಷದ ನಂತರ ಬಂದಿದ್ಯಾ, ಬೇರೆಯವ್ರ ಮನೇಲಿ ಊಟ ಮಾಡ್ತಿದ್ಯಾ, ಒಂದಿನ ಅಮ್ಮನ ಕೈಯಲ್ಲಿ ಊಟ ಮಾಡಬಾರ್ದೇನೋ ಅಂತ ಕರೀತಾಳೆ. ಅಮ್ಮನ ಮನೆಗೆ ಆಜಾದ್ರು ಮತ್ತು ಆಜಾದ್ರ ಜೊತೆಯಲ್ಲಿದ್ದವರು ಹೋಗ್ತಾರೆ. ಹೋಗಿ ಅಮ್ಮ ಮಾಡಿದ ಅಡುಗೆ ಚೆನ್ನಾಗಿ ಊಟ ಮಾಡ್ತಾರೆ, ವಾಪಸ್ ಬರ್ತಾರೆ, ಎಲ್ಲ ಆಗುತ್ತೆ. ನೆಕ್ಸ್ಟ್ ಡೇ ಮತ್ತೆ ಹೋಗ್ಬೇಕಿರುತ್ತೆ. ಅಷ್ಟೊತ್ತಿಗೆ ಪೊಲೀಸರ ಚಲನವನ್ನ ಜಾಸ್ತಿ ಆಗಿದ್ದರಿಂದ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಚಂದ್ರಶೇಖರ್ ಆಜಾದ್ರು ಅವತ್ ರಾತ್ರಿನೇ ತನ್ನ ಮಿತ್ರನ ಜೊತೆಗೆ ವಾಪಸ್ ಹೊರಟ್ಬಿಡ್ತಾರೆ. ತಾಯಿ ಮಾರನೇ ದಿನ ಅಡುಗೆ ಮಾಡ್ಕೊಂಡು ಕಾಯ್ತಿರ್ತಾಳೆ. ಇದು ಈ ತರದವರೆಲ್ಲರ ಬದುಕಿನಲ್ಲೂ ಬರುವಂತ ಅತ್ಯಂತ ಘೋರವಾಗಿರುವಂತ ಕ್ಷಣಗಳು. ತಾಯಿ ಅಡುಗೆ ಮಾಡ್ಕೊಂಡು ಕಾಯ್ತಿದ್ದಾಳೆ, ಆದ್ರೆ ಮಗ ಅವತ್ತು ಹೋಗಲೇ ಇಲ್ಲ. 10 ವರ್ಷದ ಹಿಂದೆ ಹೇಗೆ ಓಡೋಗಿದ್ನೋ 10 ವರ್ಷದ ನಂತರ ಹಾಗೆ ತಾಯಿಗೆ ಹೇಳದೆ ಓಡೋಗಿದ್ದಾನೆ. ಅದನ್ನ ನೋಡಿದ ನಂತರ ಅವ್ರ ಜೊತೆಗಿದ್ದವರು ಬರಿತಾ ಹೇಳ್ತಾರೆ, ಅವತ್ತು ಅಮ್ಮನ ಆ ಪ್ರತೀಕ್ಷೆ ಕೊನೆಯಿಲ್ಲದ ಚಿರಪ್ರತೀಕ್ಷೆಯಾಗಿ ಉಳಿಯಿತು. ನಾನಾದರೂ ಬಹಳ ಅದೃಷ್ಟಶಾಲಿ. 21 ವರ್ಷಗಳ ನಂತರ ಅದೇ ಜೋಪಡಿಯಲ್ಲಿ ಅಮ್ಮ ಮಾಡಿದ ರೊಟ್ಟಿ ನನಗೆ ಸಿಕ್ಕಿದ್ವು. ನನ್ನ ಸೌಭಾಗ್ಯ ಅದು. ತನ್ನ ಮಗನನ್ನು ಕಳೆದುಕೊಂಡ ಆ ದುರ್ಭಾಗಿನಿ ಮಾತೆಗೆ ನಾನೇ ಅಂತ್ಯಕ್ರಿಯೆ ಮಾಡಬೇಕಾಯ್ತು, ನನ್ನ ಕೈಯಾರ ಪಿಂಡೋದಕವಿಡಬೇಕಾಯ್ತು ಅಂತ ಅವ್ರ ಜೊತೆ ಬಂದಿದ್ದವ್ರು ಆನಂತರ ಬರ್ಕೊಳ್ತಾರೆ. ಆ ಬರ್ಕೊಂಡಿರೋದನ್ನ ಹಾಗೆ ಉಲ್ಲೇಖ ಮಾಡಿದ ಬಾಬು ಕೃಷ್ಣಮೂರ್ತಿಯವರು ಅವ್ರು ತಮ್ಮ ಶರ ಬರೀತಾರೆ. ಅದಕ್ಕೆ ಬಹಳ ಚೆನ್ನಾಗಿದೆ. ಒಂದು ಸಂದೇಹ, ಅವನು ದುರ್ಭಾಗಿನಿ ಮಾತೆ ಅಂತ ಉಪಯೋಗಿಸಿರೋ ಪದ ಸರಿನಾ, ಸಮಂಜಸವ? ಇಲ್ಲ. ತನ್ನ ಕರುಳ ಕುಡಿಯನ್ನು ನಾಡದೇವಿಯ ಮಡಿಲಿನಲ್ಲಿ ಹಾಕಿ ತನ್ನ ಸ್ವಂತ ಸುಖಕ್ಕೆ ಬೆಂಕಿ ಇಟ್ಟು ಸುಟ್ಟುಕೊಂಡ ಆ ಮಹಾತಾಯಿ ದುರ್ಭಾಗಿನಿಯೇ, ನತದೃಷ್ಟಿಯೇ. ಆಕೆಯೇ ನಾಡದೇವಿ, ಸಾಕ್ಷಾತ್ ಭಾರತ ಮಾತೆಯೇ ಆಕೆ. ಆಕೆಗೆ ಚಂದ್ರಶೇಖರನೊಬ್ಬನೇ ಮಗ ಅಲ್ಲ, ಇಂದು ಉಸಿರಾಡುತ್ತಿರುವ, ಮುಂದೆ ಉಸಿರಾಡಲಿರುವ ಪ್ರತಿ ಭಾರತೀಯನು ಆಕೆಯ ಮಗನೇ. ಏನ್ ಬ್ಯೂಟಿಫುಲ್ ಆಗಿದೆ ಸಾಲ್ ನೋಡಿ. ಅದರ ಅರ್ಥ ಚಂದ್ರಶೇಖರ್ ಆಜಾದರ ತಾಯಿ ಚಂದ್ರಶೇಖರ್ ಆಜಾದನಿಗೆ ಮಾತ್ರ ತಾಯಿ ಅಲ್ಲ, ನನಗೂ ತಾಯಿ, ನಿಮಗೂ ತಾಯಿ ಅನ್ನುವಂತ ಒಂದು ಅಪರೂಪದ ಪರಿಕಲ್ಪನೆಯನ್ನು ಕಟ್ಟಿಕೊಡ್ತಾರಲ್ಲ, ಆ ಕಲ್ಪನೆಯನ್ನ ಅವ್ರಿಗೆ ಕಟ್ಟಿಕೊಡ್ಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತಂದ್ರೆ, ನನಗನ್ಸುತ್ತೆ ಅವ್ರು ಪಡ್ಕೊಂಡು ಬಂದಿರುವಂತ ಆ ಶಿಕ್ಷಣ, ನಿರಂತರವಾಗಿ ಯಾವ ಶಿಕ್ಷಣ ಪಡ್ಕೊಂಡು ಬಂದಿದ್ರು, ಯಾವುದರ ಜೊತೆ ಬದುಕಿದ್ರು ಅದರ ಕಾರಣಕ್ಕೆ ಅಂತ. ಅಜೇಯ ಕೃತಿಯಲ್ಲಿ ಬರೀ ಅಜೇಯ ಚಂದ್ರಶೇಖರ್ ಆಜಾದ್ ಮಾತ್ರ ಇಲ್ಲ. ನಾನು ಈ ಕೃತಿಯನ್ನು ಓದಬೇಕಾದ್ರೆ ಅನ್ಕೊಳ್ತೀನಿ, ಯಾರ್ಯಾರಿಗೆ ಏನೇನು ಬೇಕೋ ಅಜೇಯ ಅದು ಕೊಡತ್ತೆ ಅಂತ. ನಿಮ್ಗೇನಾದ್ರೂ ರಾಮ್ ಪ್ರಸಾದ್ ಬಿಸ್ಮಿಲ್ನ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಇದೆಯಾ? ನೀವು ಬಿಸ್ಮಿಲ್ನ ಕುರಿತಂತೆ ಮತ್ತೊಂದು ಕೃತಿ ಓದಬೇಕಾಗಿಲ್ಲ. ಅಜೇಯದಲ್ಲಿ ಹೆಚ್ಚು ಕಡಿಮೆ 1 ಅಧ್ಯಾಯದ ಅರ್ಧ ಭಾಗ ರಾಮ್ ಪ್ರಸಾದ್ ಬಿಸ್ಮಿಲ್ ಇದ್ದಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ ಜೈಲ್ನೊಂದು ಇದ್ದಾಗ ಬರೆದ ಕೃತಿಯನ್ನ, ಅದರಲ್ಲಿ ಬೇಕಾಗಿರುವ ಅಂಶಗಳನ್ನ ಹೆಕ್ಕಿಕೊಂಡು ರಾಮ್ ಪ್ರಸಾದ್ ಬಿಸ್ಮಿಲ್ನ ವ್ಯಕ್ತಿತ್ವವನ್ನ ಇದರಲ್ಲಿ ಕಟ್ಟಿಕೊಡಲಾಗಿದೆ. ಅಜೇಯ ಓದ್ತಾ ಹೋದ್ರೆ ಭಗತ್ ಸಿಂಗ್ ಅನಾವರಣಗೊಳ್ತಾರೆ. ಬಹಳ ಬಾರಿ ಒಂದು ದೊಡ್ಡ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಒಬ್ಬನನ್ನ ಹೀರೋ ಮಾಡ್ಲಿಕ್ಕೆ ಹೋದ್ರೆ ಮತ್ತೊಬ್ಬ ಡಲ್ ಆಗ್ಬಿಡ್ತಾನೆ.
ನೀವು ಭಗತ್ ಸಿಂಗ್ನ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ, ಚಂದ್ರಶೇಖರ್ ಆಜಾದ್ ಇಟ್ಟಲ್ಲಿದ್ರ ಅಂತ ನಿಮ್ಗೆ ಯಾವಾಗಲಾದ್ರೂ ಅನ್ಸ್ಬಿಡುತ್ತೆ. ಆ ತರ ಆಗ್ಬಿಡುತ್ತೆ ಒಬ್ಬ ವ್ಯಕ್ತಿನ ಹೀರೋ ಮಾಡ್ಲಿಕ್ಕೆ ಹೋದಾಗ. ಆದ್ರೆ ಇದರಲ್ಲಿ ಭಗತ್ ಸಿಂಗಿಗೂ ಒಂದು ಚೂರು ಅಪಚಾರವಾಗದಂತೆ ಅವನಿಗೂ ಸೂಕ್ತವಾಗಿರುವಂತ ಜಾಗವನ್ನ ಕಲ್ಪಿಸಿಕೊಡ್ಲಾಗಿದೆ, ಬಹಳ ವಿಶಿಷ್ಟವಾಗಿರುವಂತದ್ದು. ಇನ್ನಿದ್ರಲ್ಲಿ ಅನೇಕ ಕ್ರಾಂತಿಕಾರಿಗಳ ಉಲ್ಲೇಖ ಅಷ್ಟೇ ಅಲ್ಲದೆ ಅನೇಕ ಕಾಂಡಗಳನ್ನು ಕೂಡ, ಉದಾಹರಣೆಗೆ ಕಾಕೋರಿ ಕಾಂಡ, ನಿಮ್ಗೆ ವಿಸ್ತಾರವಾಗಿ ಕಾಕೋರಿ ಕಾಂಡದ ಕುರಿತಂತೆ ಕನ್ನಡದಲ್ಲಿ ಯಾವ್ದಾದ್ರೂ ಸಾಹಿತ್ಯ ಇದೆ ಅಂತಂದ್ರೆ ಅಜಯದಲ್ಲೇ ಸಿಗದ, ವಿಸ್ತಾರವಾಗಿ ಇನ್ನೆಲ್ಲೂ ಸಿಗಲ್ಲ ಅಂತ. ನೀವು ಇದೇ ರೀತಿ ನೋಡ್ಬೇಕು ಅಂತಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಜಲಿಯನ್ ವಾಲಾಬಾಗ್ ಇದ್ರಲ್ಲಿ ಟಚ್ ಆಗುತ್ತೆ, ಸ್ವಲ್ಪ ಸೂಕ್ಷ್ಮವಾಗಿ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಹಾದಿ ಟಚ್ ಆಗುತ್ತೆ, ಎಲ್ಲಕ್ಕಿಂತ ಹೆಚ್ಚು ಕಾಂಗ್ರೆಸ್ಸಿನ ಹೇಡಿತನವನ್ನ ತುಂಬಾ ಸುಂದರವಾಗಿ ಎಳೆ ಎಳೆಯಾಗಿ ಟಚ್ ಮಾಡ್ತಾ ಬಾಬು ಕೃಷ್ಣಮೂರ್ತಿಯವರು ಉದ್ದಕ್ಕೂ ಹೋಗ್ತಾ ಹೋಗ್ತಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಎಡವುತು ಅಂತ. ಅಂದ್ರೆ ಇದು ಬರೀ ಆಜಾದನ್ನಷ್ಟೇ ಇಟ್ಕೊಳ್ಳದೆ ಕೇಂದ್ರವಷ್ಟೇ ಆಜಾದ್ ಆಗಿ ಆಜಾದನ ಸುತ್ತಲೂ ಇದ್ದ ಅಂದಿನ ಪರಿಸರವನ್ನ ವ್ಯವಸ್ಥಿತವಾಗಿ ನಮಗೆ ಕಟ್ಟಿಕೊಡುವಂತ ಪ್ರಯತ್ನ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಈ ಕಾರಣಕ್ಕೆ ಇದೊಂದು ಆಜಾದನ ಕುರಿತಂತ ಕಂಪ್ಲೀಟ್ ವರ್ಕ್ ಅಂತ ಯಾರಾದ್ರೂ ಹೇಳಿದ್ರೆ ಇದು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಆ ತರದೊಂದು ಅತ್ಯಂತ ಉತ್ಕೃಷ್ಟವಾದ ಗ್ರಂಥವನ್ನು ಬರೆದಿದ್ದಾರೆ ಅಂತ ನನಗನ್ಸತ್ತೆ. ಇನ್ನು ಅದು ಭಗವಂತನ ಇಚ್ಛೆಯೂ ಆಗಿತ್ತು. ಇವರ ಚಂದ್ರಶೇಖರ್ ಆಜಾದ್ರ ಕೃತಿಯನ್ನ ಬರೆದ ನಂತರ ಇದರ ಆರಂಭದಲ್ಲಿ ಬಾಬು ಕೃಷ್ಣಮೂರ್ತಿಯವರು ಕೃತಿ ರಚನೆಯ ಸಾಹಸವನ್ನು ಹೇಳ್ತಾರೆ. ಬಹುಶಃ ಕೃತಿಗಿಂತ ಮುಂಚೆ ಅದನ್ನು ಓದೋ ಬದಲು ಕೃತಿ ಪೂರ್ತಿ ಮುಗಿದ ನಂತರ ಓದಬೇಕು, ಅದರ ಸ್ವಾರಸ್ಯ ಗೊತ್ತಾಗತ್ತೆ, ಅದರ ಮಜಾ ಏನಿದೆ ಅಂತ ಗೊತ್ತಾಗತ್ತೆ. ಅವರು ಕೃತಿಯನ್ನ ಬರೀತಾರೆ, ಬರಿಬೇಕಾದ್ರೆ ಆಗ್ಲೇ ನಾಗರಾಜ್ಜಿ ಹೇಳಿದಂತೆ ನಮ್ಮ ಮಧ್ವರಾಯರಾಗ್ಲಿ ಆಮೇಲೆ ತೀತಾ ಶರ್ಮರಾಗ್ಲಿ ಅವ್ರಿಗೆ ಬೇಕಾಗಿರೋ ಪೂರ್ಣವಾಗಿರುವಂತ ಅವ್ರಿಗೆ ಒದಗಿಸಿಕೊಟ್ಟು ಎಲ್ಲವನ್ನೂ ಒದಗಿಸಿಕೊಟ್ಟು ಬರ್ಕೊಂಡು ಬಂದ ನಂತರ ಕ್ಷೇತ್ರ ಕಾರ್ಯಕ್ಕೆ ಅಂತ ಹೋಗ್ತಾರಲ್ಲ ಮಿತ್ರ. ಈ ಕೃತಿಯ ಹೆಗ್ಗಳಿಕೆ ಏನು ಅಂತಂದ್ರೆ, ಅಥವಾ ಬಾಬು ಕೃಷ್ಣಮೂರ್ತಿಯವರ ಭಾಗ್ಯ ಏನು ಅಂತಂದ್ರೆ, ಚಂದ್ರಶೇಖರ್ ಆಜಾದ್ರು ಕಾಶಿ ವಿದ್ಯಾಪೀಠದ ಲೈಬ್ರರಿಗೆ ಒಂದು ಪುಸ್ತಕದ ಮೇಲೆ ಸಿಗ್ನೇಚರ್ ಹಾಕಿ ಕೊಟ್ಟಿರ್ತಾರೆ. ಆ ಪುಸ್ತಕ ಕಾಶಿ ವಿದ್ಯಾಪೀಠದಲ್ಲಿ ಯಾರಿಗೂ ಸಿಕ್ಕಿರ್ಲಿಲ್ಲ. ಬಾಬು ಕೃಷ್ಣಮೂರ್ತಿಯವರು ಸರಿ ನಾನು ಟ್ರೈ ಮಾಡ್ಬಿಡ್ತೀನಿ, ನನಗೆ ಸಿಕ್ಕರೆ ಸಿಗಬಹುದು ಅಂತ ಇಮ್ಯಾಜಿನ್ ಮಾಡಿ ಮಿಥಿಕ್ ಸೊಸೈಟಿಗೆ ಬಂದು ನೀವೊಂದು ಯಾವುದೋ ಒಂದು ಪುಸ್ತಕ ಹುಡುಕಬೇಕು, ಮಿಥಿಕ್ ಸೊಸೈಟಿಯವ್ರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ, ಅಂತ ಪುಸ್ತಕವನ್ನು ಹುಡುಕಬೇಕು ಅಂದ್ರೆ ಹೇಗೆ ಹುಡುಕಬೇಕು? ಬಾಬು ಕೃಷ್ಣಮೂರ್ತಿಯವರು ಸರಿ ನಾನು ನೋಡ್ತೀನಿ ಅಂತ ನಿಂತ್ಕೊಂಡು ಸ್ವಲ್ಪ ಹುಡುಕಾಟ ಮಾಡಿ ಯಾವುದೋ ಒಂದು ಪುಸ್ತಕ ಕೈ ಹಾಕಿದ್ರೆ, ಪ್ರಾಬಬ್ಲಿ ಇಂಗ್ಲೆಂಡ್ ನ ಹಿಸ್ಟ್ರಿಯ ಬುಕ್ ಇರ್ಬೋದು ಅನ್ಸುತ್ತೆ, ಆ ಪುಸ್ತಕ ಕೈ ಹಾಕಿದ್ರೆ ಅದ್ರ ಮೇಲೆ ವಿಸ್ತಾರವಾಗಿ ಆತ ಬರೆದಿರೋದು ಈ ಕೃತಿಯನ್ನ ನಾನು ಕಾಶಿ ವಿದ್ಯಾಪೀಠದ ಲೈಬ್ರರಿಗೆ ಸಾದರದಿಂದ ಸಮರ್ಪಿಸ್ತಿದ್ದೇನೆ ಅಂತ ಚಂದ್ರಶೇಖರ್ ಆಜಾದ್ ಸೈನ್ ಮಾಡಿರೋ ಪುಸ್ತಕ ಸಿಕ್ಕಿದ್ರೆ, ಅವ್ರ ಬಗ್ಗೆ ಜೀವನ ಚರಿತ್ರೆ ಬರೆದಿರುವಂತ ವ್ಯಕ್ತಿ ಕ್ಷೇತ್ರ ಕಾರ್ಯ ಮಾಡುವಾಗ ಅಲ್ಲಿ ಆ ಪುಸ್ತಕ ಸಿಕ್ಕಾಗ ಎಷ್ಟು ರೋಮಾಂಚಿತರಾಗಿರ್ಬೋದು ಅಂತ ಬಾಬು ಕೃಷ್ಣಮೂರ್ತಿ ಅವ್ರು ಹೇಳ್ತಾರೆ. ಯುರೇಕಾ ಯುರೇಕಾ ಅಂತ ಒಂದು ಹೇಳಲಿಲ್ಲ ನಾನು, ಆದ್ರೆ ಮಿಲ್ಗಯ ಮಿಲ್ಗಯ ಅಂತ ಜೋರಾಗಿ ಕೂಗಿದೆ ನಾನು ಅಂತ. ಹಂಗಂದು VCN ಭೇಟಿ ಮಾಡಿ ಆ ಪುಸ್ತಕದ ಫೋಟೋನ್ ತಗೊಂಡು ಬರೋದು ಅದು ಒಂದು ಸಾಹಸಗಾತಿ. ಅಂಡ್ ಫೈನಲಿ ಬಾಬು ಕೃಷ್ಣಮೂರ್ತಿಯವರ ಒಂದು ವಿಶೇಷವಾದ ಸಂಗತಿ ಏನು ಅಂತಂದ್ರೆ, ಅವರು ಪುಸ್ತಕದ ಬಿಡುಗಡೆ ಆಗುತ್ತೆ, ದೊಡ್ಡ 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 ಅತಿಥಿಗಳು ಆಜಾದ್ರ ಜೊತೆ ಇದ್ದಂಥವರೆಲ್ಲ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಈ ಪುಸ್ತಕದಲ್ಲಿ ಅವರ ಕಥನದ ಕೊನೆಯ ಭಾಗ, ನನ್ನ ಮಾತಿನಲ್ಲೂ ಕೊನೆಯ ಭಾಗವಾಗಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಆ ವಿಚಾರವನ್ನ ಮಂಡಿಸುವಾಗ ಅವ್ರು ಹೇಳ್ತಾರೆ, ಅವ್ರ ತಾಯಿ ಕರೆದು ಹೇಳಿದ್ರಂತೆ, ಈ ತರ ಅವತ್ತು ಗೆಸ್ಟ್ಗಳೆಲ್ಲ ಬಂದಿದ್ರು, ನಿನಗೊಂದು ನೀರು ಚೆನ್ನಾಗಿ ಬಿಸಿನೀರು ಹಾಕ್ಬಿಟ್ಟು ನಿಂಗೊಂದು ಆರತಿ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ಯಾಕೆ ಅಂತ ಕೇಳಿದ್ರೆ, ನೀನು ಅವತ್ತು ಹುಟ್ಟಿದ್ದು ದಿನ ಕಣೋ, ಶ್ರಾವಣ ಶುದ್ಧ ದ್ವಿತೀಯ ಸೋಮವಾರ ಅಂತ ತಾಯಿ ಹೇಳಿದ್ರು. ಹಂಗಂದ ತಕ್ಷಣ ಬಾಬು ಕೃಷ್ಣಮೂರ್ತಿಯವ್ರಿಗೆ ಅನ್ನಿಸ್ತಂತೆ, ಎಲ್ಲೋ ಕೇಳಿದಿನಲ್ಲ ಈ ಡೇಟು, ನಾನು ಹಸ್ತಪ್ರತಿಯಲ್ಲಿ ಬರ್ದಿದ್ದೀನಲ್ಲ ಅಂತ ಹೇಳಿ ವಾಪಸ್ ಬಂದು ಹಸ್ತಪ್ರತಿಯನ್ನು ತೆಗೆದು ನೋಡಿದ್ರೆ ಶ್ರಾವಣ ಶುದ್ಧ ದ್ವಿತೀಯ ಸೋಮವಾರ ಚಂದ್ರಶೇಖರ್ ಆಜಾದ್ ಹುಟ್ಟಿದ ದಿನ ಆಗಿತ್ತು ಅಂತ ಅವ್ರು ಹೇಳ್ತಾರೆ. ಸೊ ಇಟ್ ವಾಸ್ ಕೋಇನ್ಸಿಡೆನ್ಸ್. ಸೊ ಕೆಲವೊಂದ್ಸಲ ಹಂಗ ಆಗ್ಬಿಡತ್ತೆ. ಯಾಕೆ ಹಂಗಾಗತ್ತೆ ಅಂತಂದ್ರೆ, ಭಗವಂತ ಆಯ್ಕೆ ಮಾಡ್ಕೊಳ್ತಾನೆ, ಈ ಕೆಲಸ ನೀನ್ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಾಗ ಆಯ್ಕೆ ಮಾಡ್ಕೊಂಡಿದ್ದ ಕೆಲಸ ಹಿಂಗಾಗತ್ತೆ ಅಂತ. ನನಗೆ ಪುರುಷೋತ್ತಮಾನಂದರ ಬಗ್ಗೆ ಹೇಳ್ತಿದ್ರು. ರಂಗನಾಥಾನಂದಜಿಯವರು ಪುರುಷೋತ್ತಮಾನಂದರ ಕೈಯಲ್ಲಿ ವಿವೇಕಾನಂದರು 9 ದಿನಗಳ ಕಾಲ ಇದ್ದಂತ ಆ ಮನೆಯನ್ನ ಸರ್ಕಾರ ನಮ್ಗೆ ಕೊಟ್ಟಿದೆ, ತಗೋ, ಅದನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕು, ಆಶ್ರಮ ಕಟ್ಟಬೇಕು ಅಂತ ಪುರುಷೋತ್ತಮಾನಂದರನ್ನ ಆಯ್ಕೆ ಮಾಡ್ಕೊಂಡಾಗ ಹೇಳಿದ್ರಂತೆ, ಐ ನೋ ಓನ್ಲಿ ಅನದರ್ ವಿವೇಕಾನಂದ ಕ್ಯಾನ್ ಡೂ ದಿಸ್, ಅದಕ್ಕೋಸ್ಕರ ನಿನ್ನನ್ನು ಆಯ್ಕೆ ಮಾಡ್ಕೊಡ್ತಿದ್ದೀನಿ ಅಂತ. ಸೊ ಅದು ಹಂಗೆ ಆಗಿದೆ, ಅದ್ಭುತವಾಗಿ ಆಗಿದೆ. ಸೊ ನನಗೆ ಆವಾಗ ಅನ್ನಿಸ್ತಾ ಇತ್ತು, ಮೋಸ್ಟ್ಲಿ ಭಗವಂತನು ಅನ್ಕೊಂಡಿರ್ಬೇಕು, ಐ ನೋ ಓನ್ಲಿ ಅನದರ್ ಆಜಾದ್ ಕ್ಯಾನ್ ಡೂ ದಿಸ್ ಅಂತ ನಿಮ್ಗೆ ಕೊಡ್ತಿದ್ದೀನಿ ಅಂತ. ಭಗವಂತ ಆಜಾದ್ನ ಬಗ್ಗೆ ಬರೆಯುವಂತ ಈ ಕೃತಿಯನ್ನ ಬರೆಯುವಂತ ಅಪರೂಪದ ಕೆಲಸವನ್ನು ಅವರಿಗೆ ಕೊಟ್ಟಿರಬೇಕು ಅಂತ ಅನ್ಸುತ್ತೆ ನನಗೆ.